सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। श्रुतिस्मृतिपुराणानाम् आलयम् करुणालयम् नमामि भगवत्पादशङ्करम् लोकशङ्करम्। शङ्करम् शङ्कराचार्यम् केशवम् बादरायणम् सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैस्तुष्टुवागुंसस्तनूभिः व्यशेम देवहितं यदायुः। स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु। ओम शांति शांति शांतिः। ಹರಿ ಓಂ. ನಿನ್ನೆಯ ತರಗತಿಯಲ್ಲಿ ನಾವು ಜ್ಞಾನ ಫಲದ ಚರ್ಚೆಯನ್ನ ಮಾಡ್ತಾ ಇದ್ದೇವೆ. ಜ್ಞಾನ ಸಾಧನೆಯ ವಿಷಯದ ಕುರಿತಾದಂತಹ ಅಥವಾ ಜ್ಞಾನ ಯೋಗ್ಯತಾ ಪ್ರಾಪ್ತಿಯ ಸಾಧನೆಯ ಕುರಿತಾದ ಚಿಂತನೆಯನ್ನು ಮುಗಿಸಿ ಜ್ಞಾನ ಫಲವನ್ನ ನಾವು ನೋಡ್ತಾ ಇದ್ದೇವೆ. ಸ ಏವ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಸನಾತನಂ. ಮೇಲೆ ಹೇಳಿರತಕ್ಕಂತಹ ಶಿವ ಏನಿದ್ದಾನೆ ಅಥವಾ ಆತ್ಮ ಏನಿದ್ದಾನೆ ಅವನನ್ನೇ ಇಲ್ಲಿ ಸಹ ಅಂತ ಕರೀತಾರೆ. ನಿನ್ನೆ ನಾವು ನೋಡಿದ ಹಾಗೆ ಶಿವ ಮತ್ತು ಆತ್ಮ ಎಂಬ ಶಬ್ದ ಪರ್ಯಾಯವಾಚಿ. ಯಾಕಂದ್ರೆ ಶಿವ ಶಬ್ದ ಬಂದಿರೋದು ಶೀಂಗ್ ಸ್ವಪ್ನೇ ಧಾತುವಿನಿಂದ. ಶೇರತೆ ಇತಿ ಶಿವ ಅಂತ, ಎಲ್ಲ ಜೀವರಾಶಿಗಳಲ್ಲಿ ಅಡಗಿರುವವನು ಎಂಬ ಅರ್ಥದಲ್ಲಿ ಶಿವ ಶಬ್ದದ ವ್ಯುತ್ಪತ್ತಿ ಆಗ್ತದೆ. ಆದ್ರಿಂದ ನೀವು ಹಾಗೆ ನೋಡ್ಲಿಕ್ಕೆ ಹೋದ್ರೆ ಶಿವ, ರಾಮ, ಕೃಷ್ಣ, ವಿಷ್ಣು, ಲಲಿತಾ ಈ ಎಲ್ಲ ಶಬ್ದಗಳು ಆತ್ಮ ಶಬ್ದವನ್ನೇ ಹೇಳ್ತಾ ಇದೆ ಅಂತ ಗೊತ್ತಾಗತ್ತೆ ನಮ್ಗೆ. ಎಟಿಮಾಲಜಿಕಲ್ ಮೀನಿಂಗ್ ಅನ್ನ ನೋಡಿದಾಗ, ವ್ಯುತ್ಪತ್ತಿ ಅರ್ಥವನ್ನು ನೋಡ್ಲಿಕ್ಕೆ ಹೋದಾಗ ಒಂದು ಅರ್ಥ ಆತ್ಮನನ್ನು ಅದು ಸೂಚಿಸ್ತಾ ಇದೆ ಎಂದು ಗೊತ್ತಾಗ್ತದೆ. ಆದ್ದರಿಂದ ಯಾವನನ್ನ ಶಿವ ಎಂಬುದಾಗಿ, ಆ ಪರಬ್ರಹ್ಮ, ಆತ್ಮ, ಶಿವ ಇದೆಲ್ಲವೂ ಕೂಡ ಪರ್ಯಾಯವಾಚಿ. ಆದ್ದರಿಂದ ಸ ಏವ ಸರ್ವಂ, ಆ ಶಿವನೇ ಅಥವಾ ಆತ್ಮನೇ ಎಲ್ಲವೂ, ವರ್ತಮಾನದಲ್ಲಿರುವ ಎಲ್ಲವೂ, ಹಾಗೆ ಭೂತ ಭವಿಷ್ಯದಲ್ಲಿರುವ ಎಲ್ಲವೂ ಅವನೇ ಅಂತ. ಇದು ವೇದಾಂತದ ಘೋಷ. ಎಲ್ಲವೂ ಈಶ್ವರನೇ ಅಂತ. ನೇಹ ನಾನಾಸ್ತಿ ಕಿಂಚನ, ಪರಮಾತ್ಮನಿಗಿಂತ ಹೊರತಾಗಿ ಇನ್ನೇನೂ ಇಲ್ಲಿ ಇಲ್ಲ ಎನ್ನುವುದು ವೇದಾಂತ ಶಾಸ್ತ್ರದ ಘೋಷ. ವೇದದ ಘೋಷ ಅಂತಾನೆ ಇಟ್ಕೊಳ್ಳೋಣ. ವೇದ ಏನನ್ನ ಅಂತಿಮ ಸತ್ಯ ಅಂತ ಹೇಳ್ತಾ ಇದೆ? ಪರಮಾತ್ಮನಿಗೆ ಹೊರತಾಗಿ ಇನ್ನೇನೇನು ಇಲ್ಲ. ಈಶಾವಾಸ್ಯಂ ಇದಂ ಸರ್ವಂ, ಸರ್ವಂ ಬ್ರಹ್ಮಮಯಂ ಜಗತ್, ಪುರುಷ ಏವ ಇದಗಂ ಸರ್ವಂ, ವಾಸುದೇವ ಸರ್ವಂ. ಹೀಗೆ ಈಶ್ವರನಿಗೆ ಹೊರತಾಗಿ ಏನಿದೆಯೋ ಅದು ಮಿಥ್ಯಾ ಎಂಬುದಾಗಿ ನಾವು ಪರಿಗಣಿಸಬೇಕಾಗ್ತದೆ. ಯಾಕಂದ್ರೆ ಅಂತಿಮವಾದ ಶಾಸ್ತ್ರದ ಘೋಷವೇ ಪರಮಾತ್ಮನಿಗೆ ಹೊರತಾಗಿ ಇನ್ನೇನೇನು ಇಲ್ಲ ಎಂಬುದಾಗಿ. ಅದು ಶ್ರುತಿ ಸ್ಮೃತಿ ಇತಿಹಾಸ ಪುರಾಣಗಳಲ್ಲೆಲ್ಲ ಕಡೆಯೂ ಬಂದಿರತಕ್ಕಂಥ ಮಾತು. ಸರ್ವಂ ವಿಷ್ಣುಮಯಂ ಜಗತ್ತು, ಭಾಗವತ ಹೇಳ್ತಕ್ಕಂಥ ಮಾತು. ಭಗವದ್ಗೆ ವಾಸುದೇವ ಸರ್ವಮಿತಿ.
ಪರಮಾತ್ಮನಿಗೆ ಹೊರತಾಗಿ ಇನ್ನೇನೇನು ಇಲ್ಲ ಎಂಬುದಾಗಿ. ಇನ್ನೇನಾದ್ರೂ ನಮ್ಗೆ ಹೊರತಾಗಿ ಕಾಣಿಸ್ತಾ ಇದೆ ಅಂದ್ರೆ ತನ್ಮಿಥ್ಯ, ಅದು ಸುಳ್ಳಾದ ತೋರಿಕೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ಆದ್ದರಿಂದ ಕೈವಲ್ಯ ಉಪನಿಷತ್ತು ಕೂಡ ಸಯೇವ ಸರ್ವಂ ಅಂತ ಹೇಳುತ್ತೆ. ಎಲ್ಲವೂ ಪರಮಾತ್ಮನೇ. ಭೂತ ಭವಿಷ್ಯ ಎರಡನ್ನೂ ಸೇರಿಸಿಕೊಂಡು ಹೇಳ್ತಾ ಇದೆ. ಅದಕ್ಕಿಂತ ಹೊರತಾಗಿ ಇನ್ಯಾವುದೇ ಸತ್ಯ ಇಲ್ಲ. ಪರಮಾತ್ಮನಿಗಿಂತ ಹೊರತಾಗಿ ಇನ್ಯಾವುದೇ ಸತ್ಯ ಈ ಸೃಷ್ಟಿಯಲ್ಲಿ ಇಲ್ಲ. ಅದನ್ನು ವಿಸ್ತಾರವಾಗಿ ಹೇಳಿದ್ರೆ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರ. ಇದು ವಿಸ್ತಾರ ಯಾವುದ್ರದ್ದು? ಬ್ರಹ್ಮೈವ ಇದಗಂ ಸರ್ವ, ಇದೆಲ್ಲವೂ ಬ್ರಹ್ಮವೇ ಎಂಬ ಒಂದು ವಾಕ್ಯದ ಸ್ವಲ್ಪ ಎಳೆದು ನೋಡಿದ್ರೆ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ಅಂದ್ರೆ ಅರ್ಥ ಏನು? ಎಲ್ಲವೂ ಪರಬ್ರಹ್ಮನೇ ಅಂತ. ಅಂದ್ರೆ ಅದ್ವಿತೀಯವಾದ ವಸ್ತು, ಅದಕ್ಕಿಂತ ಹೊರತಾಗಿ ಎರಡನೇದು ಅನ್ನುವಂಥದ್ದು ಇಲ್ವೇ ಇಲ್ಲ. ಜೀವವೂ ಇಲ್ಲ, ಜಗತ್ತೂ ಇಲ್ಲ, ಇರುವುದು ಬ್ರಹ್ಮ ಮಾತ್ರ. ಇದು ಅದ್ವೈತ ಸಿದ್ಧಾಂತ. ಎಲ್ಲ ಉಪನಿಷತ್ತುಗಳಲ್ಲಿ ನಮಗೆ ಕಾಣಸಿಗುವಂತಹ ಮಾತು. ಈ ಸತ್ಯವನ್ನ ಯಾವನು ತಿಳಿಯುತ್ತಾನೋ ಜ್ಞಾತ್ವ ತಂ ಮೃತ್ಯು ಮತ್ತೇತಿ, ಅವನ ಮೃತ್ಯುವನ್ನ ದಾಟ್ತಾನೆ. ನೋಡಿ, ಜ್ಞಾನದಿಂದಲೇ ಮೋಕ್ಷ, ಆತ್ಮಸ್ವರೂಪದ ಯಥಾರ್ಥ ಜ್ಞಾನದಿಂದಲೇ ಮೋಕ್ಷ ಎನ್ನುವುದು ವೇದಾಂತದ ಇನ್ನೊಂದು ಘೋಷ ಆಯಿತು. ಇದೆಲ್ಲವೂ ಪರಮಾತ್ಮನೇ ಎನ್ನುವಂತಹ ಮಾತು ಹೇಗೆ ಶ್ರೇಷ್ಠವಾದ ಮಾತೋ ಹಾಗೆ ಆ ಪರಮಾತ್ಮನನ್ನು ತಿಳಿದು ಮೋಕ್ಷವನ್ನ ಹೊಂದುತ್ತಾನೆ. ಜ್ಞಾನಾತ್ ಏವತು ಕೈವಲ್ಯಂ ಎಂಬಂಥದ್ದು. ಋತೆ ಜ್ಞಾನಾನ್ ನ ಮುಕ್ತಿ ಅಂತ ಇನ್ನೊಂದು ಮಾತು ಇದೆ. ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಸರಿ, ಈ ಮಾತು ಎಲ್ಲೋ ಒಂದು ಕಡೆಗೆ ಬಂದ್ಬಿಟ್ಟಿದ್ರೆ ಅದಕ್ಕೆ ಇನ್ನೇನೋ ಅರ್ಥ ಮಾಡಿಕೊಂಡು ನಾವು ವ್ಯವಸ್ಥೆ ಮಾಡ್ಕೊಳ್ಬಹುದು. ಆದರೆ ಇದು ಒಂದೆರಡು ಕಡೆ ಬಂದಿಲ್ಲ. ಶ್ರುತಿ ಸ್ಮೃತಿಗಳಲ್ಲಿ ಪದೇ ಪದೇ ಬಂದಿರತಕ್ಕಂತಹ ಮಾತು. ಶ್ವೇತಾಶ್ವತರ ಉಪನಿಷತ್ತು ಅತ್ಯಂತ ಸ್ಪಷ್ಟವಾಗಿ ಹೇಳುತ್ತೆ, ತಮೇವ ವಿದಿತ್ವಾ ಅತಿಮೃತ್ಯುಮೇತಿ ನಾಣ್ಯ ಪಂಥ ವಿದ್ಯತೆಯ ನಾಯ. ಇಲ್ಲಿ ಬಂದಿರುವ ಹಾಗೇನೆ ಶ್ವೇತಾಶ್ವತರು ಕೂಡ ಅತ್ಯಂತ ಪ್ರಾಚೀನವಾದ ಉಪನಿಷತ್ತು. ಭಾಷ್ಯಾದಿಗಳಲ್ಲಿ ಶಂಕರರು ಅದನ್ನು ತೆಗೆದುಕೊಂಡಿದ್ದಾರೆ, ಉಪನಿಷತ್ತಿನ ವಾಕ್ಯಗಳನ್ನ. ಆ ಮಾತು ಈ ಸ್ಪಷ್ಟವಾಗಿ ತಮೇವಂ ವಿದಿತ್ವ ಅತಿ ಮೃತ್ಯುಮೇತಿ, ಆತ್ಮನನ್ನು ಏವಂ ತಮೇವ ತಮ್ ಏವ ಆತ್ಮನನ್ನು ತಿಳಿದೇ ಬೇರೆ ಏನು ಮಾಡುವ ಅವಶ್ಯಕತೆ ಇಲ್ಲ, ಅವನು ಮೃತ್ಯುವನ್ನು ದಾಟ್ತಾನೆ. ಅಷ್ಟೇ ಅಲ್ಲ, ಅದು ಪಾಸಿಟಿವ್ ಆಗಿ ಹೇಳಿದ್ದಾರೆ, ಸಕಾರಾತ್ಮಕ. ನಕಾರಾತ್ಮಕವಾಗಿ ಏನ್ ಹೇಳುತ್ತೆ? ನಾಣ್ಯ ಪಂಥ ವಿದ್ಯತೆಯನ, ಬೇರೆ ಮಾರ್ಗ ಇಲ್ಲ ಅಂತ ಹೇಳುತ್ತೆ. ಈಗ ಅದೂ ಒಂದು ಮಾರ್ಗ ಅಂತ ಹೇಳಿದ್ರೆ ಬೇರೆ ಮಾರ್ಗಗಳು ಇವೆ ಅಂತ ಹೇಳ್ಬೋದು. ಹಾಗಲ್ಲ, ಬೇರೆ ಮಾರ್ಗ ಇಲ್ಲ ಅಂತ ಹೇಳುತ್ತೆ. ಅದನ್ನು ನಾವು ಗಮನಿಸಬೇಕಾದ ಅಂಶ. ಇನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ, ಜ್ಞಾನೇನ ತು ತದಜ್ಞಾನಂ ಯೇಷಾನ್ನಾಶಿತಮಾತ್ಮನ ತೇಷಾಮಾದಿತ್ಯ ವಿಜ್ಞಾನಂ ಪ್ರಕಾಶಯತಿ ತತ್ಪರಂ. 5ನೇ ಅಧ್ಯಾಯದಲ್ಲಿ ಹೇಳ್ತಕ್ಕಂಥ ಮಾತು. ಜ್ಞಾನೇನ ತು ತದಜ್ಞಾನಂ ಯೇಷಾಂ ನಾಶಿತಂ ಆತ್ಮನಃ. ಆತ್ಮನಃ ಅಂದ್ರೆ ತನ್ನ ಅಂತ, ಜೀವಾತ್ಮನ. ಅಜ್ಞಾನ ಅನ್ನುವಂಥದ್ದು ಜ್ಞಾನದಿಂದ ನಾಶವಾದ ತಕ್ಷಣ ಆದಿತ್ಯನ ಹಾಗೆ ಆತ್ಮಸ್ವರೂಪ ಪ್ರಕಾಶಿಸಲ್ಪಡುತ್ತೆ. ತತ್ಪರಂ, ಆ ಪರಮಾತ್ಮನು ಆದಿತ್ಯನ ಹಾಗೆ, ಹೇಗೆ ಮೋಡ ಸರಿದ ತಕ್ಷಣ ಆ ಸೂರ್ಯನ ಭಾಸ್ಕರನು ನಮಗೆ ಕಾಣಿಸ್ತಾನೋ ಹಾಗೆ ಅಜ್ಞಾನ ಸರಿದ ತಕ್ಷಣ ಆತ್ಮನು ಪರಮಾತ್ಮನು ಪ್ರಕಾಶಿಸ್ತಾನೆ. ಮಾಡಬೇಕಾದದ್ದೇನು? ಅವಿದ್ಯಾ ನಿವೃತ್ತಿ ಮಾತ್ರವೇ ಹೊರತು ಇನ್ನೇನು ಅಲ್ಲ ಅಂತ ಗೀತೆಯು ಸ್ಪಷ್ಟವಾಗಿ ಹೇಳುತ್ತೆ. ಗೀತೆಯಲ್ಲಿ 2-3 ಕಡೆಯಲ್ಲಿ ಸ್ಪಷ್ಟವಾಗಿ, ಅನೇಕ ಕಡೆಯಲ್ಲಿ ಬರುತ್ತೆ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಅಂತ ಬರುತ್ತೆ. ಆಮೇಲೆ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ನಚಿರೇಣಾದಿ ಗಚ್ಚತಿ ಅಂತ. ಜ್ಞಾನವನ್ನ ಪಡೆದ ತಕ್ಷಣ ಅವನು ಪರಾಂ ಶಾಂತಿಂ, ಪರಾಂ ಶಾಂತಿ ಶ್ರೇಷ್ಠವಾದ ಶಾಂತಿ ಅಂದ್ರೆ ಇನ್ನು ಮೋಕ್ಷ ಅಂತ ಅರ್ಥ. ಜ್ಞಾನವನ್ನು ಪಡೆದ ತಕ್ಷಣ ಅವನಿಗೆ ಮೋಕ್ಷ ಸಿಗತ್ತೆ, ಮತ್ತೇನು ಮಾಡುವ ಅವಶ್ಯಕತೆ ಇಲ್ಲ ಅಂತ ಅರ್ಥ. ಇನ್ನು ಉಪನಿಷತ್ತುಗಳಲ್ಲಂತೂ ಬ್ರಹ್ಮವೇದ ಬ್ರಹ್ಮೈವ ಭವತಿ ತಯೋಹ ವೈ ಬ್ರಹ್ಮವೇದ. ಮುಂಡಕ ಉಪನಿಷತ್ತು ಹೇಳುತ್ತೆ, ಬ್ರಹ್ಮವನ್ನು ತಿಳಿದವನು ಬ್ರಹ್ಮವೇ ಆಗ್ತಾನೆ ಅಂತ. ತಿಳಿದವನು ಆಗ್ತಾನೆ ಅಂತ.
ತಿಳಿವಳಿಕೆ ಅಷ್ಟೇ ಬೇಕಾದಂತಹ ಕೆಲಸ. ಬ್ರಹ್ಮವಿದ್ ಆಪ್ನೋತಿ ಪರಂ, ತೈತ್ತರಿಯ ಉಪನಿಷತ್ತಿನ ಬ್ರಹ್ಮಾನಂದವಲ್ಲಿಯ ಘೋಷ. ಬ್ರಹ್ಮವಿತ್ ಅಂದ್ರೆ ಬ್ರಹ್ಮವನ್ನ ತಿಳಿದವನು, ಆಪ್ನೋತಿ ಪರಂ, ಪರಂ ಅಂದ್ರೆ ಬ್ರಹ್ಮ ಅಂತಾನೆ ಅರ್ಥ. ಬ್ರಹ್ಮವಿತ್ ಬ್ರಹ್ಮ ಆಪ್ನೋತಿ ಅಂತ, ಬ್ರಹ್ಮವನ್ನು ತಿಳಿದವನು ಬ್ರಹ್ಮವನ್ನು ಪಡಿತಾನೆ ಅಂದ್ರೆ ಅರ್ಥಾತ್ ಮೋಕ್ಷವನ್ನು ಪಡಿತಾನೆ. ಇನ್ನೊಂದು ಶ್ವೇತಾಶ್ವತರದ ಸುಂದರವಾದ ಒಂದು ದೃಷ್ಟಾಂತ ಕೊಟ್ಟು ಹೇಳುತ್ತೆ. ಯದಾ ಚರ್ಮವದಾಕಾಶಂ ವೇಷ್ಟಯಿಷ್ಯಂತಿ ಮಾನವಾಃ ತದಾ ದೇವಮವಿಜ್ಞಾಯ ದುಃಖಸ್ಯಾಂತೋ ಭವಿಷ್ಯತಿ. ಅಂದ್ರೆ ಚರ್ಮವದ ಆಕಾಶಂ ವೇಷ್ಟಯಿಷ್ಯಂತಿ ಯದಾ, ಒಂದೊಮ್ಮೆ ಮನುಷ್ಯ ಆಕಾಶವನ್ನ, ಎಲ್ಲೆಲ್ಲೂ ಹರಡಿರುವ ಆಕಾಶವನ್ನ ಚಾಪೆ ಹಾಕಿ ಸುತ್ತಲಿಕ್ಕೆ ಸಾಧ್ಯ ಆದ್ರೆ ತದಾ ದೇವಂ ಅವಿಜ್ಞಾಯ ದುಃಖಸ್ಯಾಂತೋ ಭವಿಷ್ಯತಿ. ಒಮ್ಮೆ ಅದು ಸಾಧ್ಯ ಆದ್ರೆ ಪರಮಾತ್ಮನ ಜ್ಞಾನ ಇಲ್ಲದೆ ಮೋಕ್ಷವಾಗ್ತದೆ ಅಂತ ಹೇಳ್ಬಹುದು ಅಂತ. ಹೇಗೆ ಆಕಾಶವನ್ನ ಮಡಚಲಿಕ್ಕೆ ಸಾಧ್ಯವಿಲ್ವೋ ಹಾಗೆ ಆತ್ಮಜ್ಞಾನ ಅಲ್ಲದೇನೆ ಬೇರೆ ಉಪಾಯದಿಂದ ಮೋಕ್ಷ ಸಾಧ್ಯ ಇಲ್ಲ. ಇದು ಶ್ರುತಿ ಸ್ಮೃತಿಗಳಲ್ಲಿ ಬಹಳಷ್ಟು ವಿದಿತವಾಗಿರುವ ವಿಷಯ. ಯಾಕೆ ಹಾಗೆ ಅಂತ ಕೇಳಿದ್ರೆ ಎರಡು ಮುಖ್ಯ ಕಾರಣಗಳು. ಆತ್ಮನಿಗೆ ಬಂಧನವಾಗಲಿಲ್ಲ ಎನ್ನುವುದು ಒಂದು ಕಾರಣ. ಆಮೇಲೆ ಕರ್ಮ ಯಾವತ್ತೂ ಕೂಡ ಶಾಶ್ವತವಾದಂತಹ ಬಿಡುಗಡೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಕರ್ಮದ ಕೆಲಸ ಏನಿದ್ರೂ ಕೂಡ ದೇಶ ಕಾಲದ ಅಧೀನವಾಗಿರತಕ್ಕಂತಹ ವ್ಯವಸ್ಥೆಯಲ್ಲಿ ನಡೆಯುತ್ತೆ. ಯಾಕಂದ್ರೆ ಕರ್ಮವೇ ಸ್ವತಃ ಅಜ್ಞಾನಜನ್ಯವಾದದ್ದು. ಅಜ್ಞಾನದಿಂದ ಕಾಮ, ಕಾಮದಿಂದ ಕರ್ಮ. ಅಜ್ಞಾನದ ಮಕ್ಕಳಾದಂತಹ ಕರ್ಮವು, ಮಗುವಾದ ಕರ್ಮವು, ಅದ್ರ ಮೂಲವನ್ನ ಉತ್ಪಾಟನೆ ಮಾಡೋದು ಹೇಗೆ ಸಾಧ್ಯ ಆಗತ್ತೆ? ಯಾಕಂದ್ರೆ ಕರ್ಮದಿಂದ ಹುಟ್ಟಿದ್ದೆಲ್ಲ, ಕರ್ಮ ಜನಿತವೆಲ್ಲ ಅಜ್ಞಾನವೇ. ಆದ್ರಿಂದ ಕರ್ಮ ಎನ್ನುವಂಥದ್ದು ಪ್ರಾಪ್ಯ, ಸಂಸ್ಕಾರ್ಯ, ವಿಕಾರ್ಯ, ನಾಶ ಎನ್ನತಕ್ಕಂಥ 4 ಕ್ರಿಯೆಗಳನ್ನು ಮಾಡ್ತದೆ. ಇಲ್ಲದನ್ನ ತಂದು ಕೊಡುತ್ತೆ. ಕರ್ಮದಿಂದ ನಾವು ಇಲ್ಲದ ವಸ್ತುವನ್ನು ತಂದುಕೊಳ್ಳಬಹುದು. ಆದ್ರಿಂದ ಮೋಕ್ಷ ಈಗಾಗಲೇ ಇಲ್ಲ ಅಂತಿದ್ದ ಪಕ್ಷದಲ್ಲಿ ಕರ್ಮದಿಂದ ನಾವು ತಂದುಕೊಳ್ಬಹುದು. ಹಾಗೇನಾಗತ್ತೆ, ಈಗ ಇರ್ಲಿಲ್ಲ, ಈಗ ಬಂತು ಅಂದ್ರೆ ದೇಶ ಕಾಲದ ಅಡೆತಡೆ ಬಂತಲ್ಲ ಅದಕ್ಕೆ. ಅಥವಾ ಇನ್ನೆಲ್ಲೋ ಹೋಗಿ ನಾವು ಪಡೆಯೋದು ಎರಡು ರೀತಿ. ನಾವು ಹೋಗಿ ಪಡೆಯೋದೊಂದು, ನಮ್ಮ ಹತ್ರ ಇಲ್ಲದೆ ಇರೋದನ್ನು ತಂದುಕೊಳ್ಳೋದೊಂದು. ಎರಡೂ ಸಂದರ್ಭದಲ್ಲಿ ದೇಶ ಕಾಲದ ವ್ಯವಧಾನ ಅನ್ನುವಂಥದ್ದು ಬಂದು ಆ ಮೋಕ್ಷ ಅನ್ನೋದು ಅನಿತ್ಯವಾಗಿ ಬಿಡ್ತದೆ. ಅನಿತ್ಯತ್ವದ ದೋಷ ತಟ್ಟುತ್ತದೆ ಅದಕ್ಕೆ ಪ್ರಾಪ್ಯವಾಗಿದ್ರೆ. ಹಾಗೆ ಸಂಸ್ಕಾರ್ಯ, ವಿಕಾರ್ಯ, ನಾಶ, ಈ 4 ಕ್ರಿಯೆಗಳು ಏನು ಕರ್ಮದಿಂದ ಘಟಿಸ್ತವೆ, ಅದು ಮೋಕ್ಷ ಪ್ರಾಪ್ತಿಗೆ ಆ ಒಂದು ಪ್ರಕ್ರಿಯೆ ಎನ್ನುವಂಥದ್ದು ನಾವು ಅನುಸರಿಸಿದರೆ ಮೋಕ್ಷ ಅನಿತ್ಯತ್ವ ದೋಷ ಬರ್ತದೆ. ಅನಿತ್ಯವಾದ ಮೋಕ್ಷ. ಹಾಗೊಂದು ಮೋಕ್ಷ ಇಲ್ಲ ಅಂತಲ್ಲ, ಅದಿದೆ. ಮೀಮಾಂಸಕರು ಹೇಳ್ತಕ್ಕಂತಹ ಸ್ವರ್ಗ ಪ್ರಾಪ್ತಿ ಅದು ಕರ್ಮದಿಂದಲೇ ಘಟಿಸುವಂಥದ್ದು. ಕೆಲವು ಕರ್ಮ ಮತ್ತು ಉಪಾಸನ ಸಮುಚ್ಚಯದಿಂದ ಮಾಡತಕ್ಕಂಥದ್ದು. ನಾಚಿಕೇತ ಅಗ್ನಿಚಯನ ಅಂತ ನಾವು ಕಠೋಪನಿಷತ್ತಲ್ಲಿ ಚಿಂತನೆ ಮಾಡುವಾಗ ಅದಕ್ಕೆ ಫಲ ಯಾವುದು? ಬ್ರಹ್ಮಲೋಕ ಪ್ರಾಪ್ತಿ. ಈ ಬ್ರಹ್ಮಲೋಕ ಪ್ರಾಪ್ತಿ ಮಾಡಿಕೊಳ್ಬೇಕಾದ್ರೆ ಉಪಾಸನೆ, ಕರ್ಮ ಉಪಾಸನೆ ಸಮುಚ್ಚಯ, ಈ ರೀತಿಯಾದಂತಹ ಉಪಾಸನೆಯೂ ಕೂಡ ಕರ್ಮದ ಒಳಗಡೆಯೇ ಬರುತ್ತದೆ. ಒಂದು ಸೂಕ್ಷ್ಮವಾದ ಕರ್ಮವೇ ಉಪಾಸನೆ, ಸ್ಥೂಲವಾದಂಥದ್ದು ಕರ್ಮ ಅಂತ ಕರೀತಾರೆ. ಆದ್ದರಿಂದ ಕರ್ಮ ಉಪಾಸನೆ, ಕರ್ಮ ಉಪಾಸನೆ ಸಮುಚ್ಚಯ ಇವೆಲ್ಲವೂ ಕೂಡ ಅನಿತ್ಯವಾದ, ದೇಶಕಾಲ ಪರಿಚ್ಛಿನ್ನವಾದ ಒಂದು ಬಿಡುಗಡೆ ಒಂದು ಕೊಡುತ್ತೆ. ತಾತ್ಕಾಲಿಕವಾದ ಬಿಡುಗಡೆ. ಸ್ವರ್ಗ ಪ್ರಾಪ್ತಿಯನ್ನು ಮೋಕ್ಷ ಅಂತ ಕರೆದಿದ್ದಾರೆ ಬೇರೆ ಶಾಸ್ತ್ರಕಾರರು. ಕಾರಣ ಏನಂದ್ರೆ ಆತ್ಯಂತಿಕ ಮೋಕ್ಷ ಅಲ್ಲ, ಅದು ತಾತ್ಕಾಲಿಕವಾದ ಮೋಕ್ಷ. ಆದ್ರಿಂದ ಕರ್ಮದಿಂದ ಮೋಕ್ಷ ಸಾಧ್ಯ ಇಲ್ಲ ಅಂತ. ಇನ್ನೊಂದು ಕಾರಣ ಏನಂದ್ರೆ ಆತ್ಮನು ನಿತ್ಯ ಮುಕ್ತನು ಅಂತ. ಈಗಾಗಲೇ ಅವನು ಮುಕ್ತನಾಗಿದ್ದಾನೆ. ಆದ್ದರಿಂದ ಭ್ರಾಂತಿ, ಅಜ್ಞಾನ ಅನ್ನುವಂತಹ ಭ್ರಾಂತಿಯಿಂದಾಗಿ ತಡೆ ಉಂಟಾಗಿದೆ. ನಾನು ಬದ್ಧನಾಗಿದ್ದೇನೆ ಎನ್ನುವುದು ಭ್ರಾಂತಿ. ಭ್ರಾಂತಿಯನ್ನು ನಿವೃತ್ತಿ ಮಾಡಲಿಕ್ಕೆ ಏನು ಉಪಾಯ? ಜ್ಞಾನವಲ್ಲದೆ ಬೇರೆ ದಾರಿಲ್ಲ. ತಪ್ಪು ತಿಳುವಳಿಕೆ, ಭ್ರಾಂತಿ ಅಂದ್ರೆ ತಪ್ಪು ತಿಳುವಳಿಕೆ. ತಪ್ಪು ತಿಳುವಳಿಕೆ ಹೋಗಲಾಡಿಸೋದು ಹೇಗೆ? ಸರಿಯಾದ ತಿಳುವಳಿಕೆ ತರಬೇಕು ಅಷ್ಟೆ. ಕರ್ಣನಿಗೆ ನಾನು ರಾಧೇಯ ಎನ್ನುವ ಜ್ಞಾನ ಇತ್ತು.
ತಪ್ಪು ತಿಳುವಳಿಕೆ. ಈಗ ಅವನನ್ನು ಕೌಂತೆಯನಾಗಿ ಮಾಡೋದು ಹೇಗೆ? ಯಾವ ನದಿಯಲ್ಲಿ ಮುಳುಗಿಸ್ಬೇಕು, ಯಾವ ಯಾಗ ಮಾಡಬೇಕು, ಏನಿಲ್ಲ. ಕೃಷ್ಣ ಮತ್ತು ಕುಂತಿ ಇಬ್ರು ಹೋಗ್ಬಿಟ್ಟು ಹೇಳಿದ್ರು, ನೋಡಪ್ಪ, ಈ ಕಾರಣದಿಂದಾಗಿ ನೀನು ರಾಧೇಯನಾಗಬೇಕಾಗಿ ಬಂತು. ನೀನು ರಾಧೇಯನಲ್ಲ, ನೀನು ಕುಂತಿಯ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಮೊದಲ ಮಗು ನೀನು. ಆದರೆ ನೀನು ಕೌಂತೆಯ ಹೊರತು ರಾಧೇಯ ಅಲ್ಲ ಅಂತ ಒಂದು ಜ್ಞಾನ ಆಯ್ತು ಅವನಿಗೆ. ಈ ಕರ್ಣನಿಗೆ ಜ್ಞಾನ ಆದ ತಕ್ಷಣ ಅವನಲ್ಲಿ ಏನೊಂದು ಕುಬ್ಜ ಭಾವ ಇತ್ತು, ಹೀನ ಭಾವ ಇತ್ತೋ ಇಲ್ಲೋ ಗೊತ್ತಿಲ್ಲ, ಇತ್ತೇನೋ, ಅದು ದೂರವಾಯ್ತು. ಯಾಕೆ? ನಾನು ಕ್ಷತ್ರಿಯ ದೊರೆ, ನಾನೊಬ್ಬ ರಾಜಕುಲದಲ್ಲಿ ಹುಟ್ಟಿದವನು, ಹೀಗೆಂಬುದಾಗಿ ಭಾವ ಬಂತು. ಈಗ ಆ ಬಂಧನ ಅನ್ನುವಂಥದ್ದು ಬಿಡುಗಡೆ ಮಾಡ್ಲಿಕ್ಕೆ ಎಷ್ಟು ಹೊತ್ತು ತೆಗೆದುಕೊಳ್ಳುತ್ತೆ? ಏನಿಲ್ಲ. ಆ ಜ್ಞಾನ ಪ್ರಾಪ್ತಿಯಾದ ಕ್ಷಣವೇ ಅವನ ಬಂಧನದಿಂದ ಬಿಡುಗಡೆಯಾದ. ಅಲ್ಲಿ ಹೇಗೋ ಇಲ್ಲಿಯೂ ಹಾಗೇ ಆಗಿದೆ ಎಂಬುದಾಗಿ ಶಾಸ್ತ್ರ ಹೇಳುತ್ತೆ. ತನ್ನ ಆತ್ಮನ ಸ್ವರೂಪವನ್ನ, ದೇಶಕಾಲ ವಸ್ತು ಅಪರಿಚ್ಛಿನ್ನವಾದ ನಿರತಿಶಯ ಬ್ರಹ್ಮವಸ್ತು ಪ್ರತ್ಯಗಾತ್ಮನೇ ಇದ್ದಾನೆ ಎಂಬುದು ತಿಳಿಯದೇ ಇದ್ದ ಕಾರಣದಿಂದ ದೇಹ ಮನಸ್ಸು ಬುದ್ಧಿಗಳಲ್ಲಿ ಅಭಿಮಾನ ಉಂಟಾಗಿದೆ. ಅಜ್ಞಾನದಿಂದ ಅಧ್ಯಾಸ ಉಂಟಾಗಿದೆ. ಅಜ್ಞಾನ ಯಾವುದು? ಆತ್ಮನನ್ನ ತಿಳಿಯದೇ ಇರುವುದು, ಅಜ್ಞಾನದ ಆವರಣ. ಅದರಿಂದ ಉಂಟಾಗಿದೆ ಏನು? ದೇಹ ಮನಸ್ಸು ಬುದ್ಧಿಗಳಲ್ಲಿ ನಾನು ಸಂಸಾರಿ, ಹುಟ್ಟಿದವನು, ಸಾಯುವವನು, ಮುಂತಾದಂತಹದ್ದು ಸಂಸಾರ ಬಂಧನ. ಇದಕ್ಕೇನ್ ಮಾಡಬೇಕು? ಏನಿಲ್ಲ, ಆತ್ಮನ ಸರಿಯಾದ ಪರಿಚಯ ಮಾಡಿಕೊಡ್ಬೇಕು. ಆತ್ಮನಂದ್ರೆ ಯಾರು? ತಾನು ಈ ಶರೀರ ಮನಸ್ಸು ಬುದ್ಧಿಗಳಿಗೆ ಸಂಬಂಧಿಸಿದವನಲ್ಲ. ನಿತ್ಯ ಶುದ್ಧ ಬುದ್ಧ ಮುಕ್ತನಾದ ವ್ಯಾಪಕನಾದ ಆ ಪರಬ್ರಹ್ಮ ವಸ್ತುವೇ ನಾನಿದ್ದೇನೆ, ಅಹಂ ಬ್ರಹ್ಮಾಸ್ಮಿ ಎನ್ನುವಂತಹ ಸಮ್ಯಕ್ ಜ್ಞಾನ ಬಂದ ತಕ್ಷಣ ಅವನು ಮೋಕ್ಷವನ್ನ ಹೊಂದುತ್ತಾನೆ. ಯಾಕಂದ್ರೆ ಆತ್ಮನು ನಿರ್ಮುಕ್ತೋ ನಿತ್ಯ ಮುಕ್ತ, ಯಾವಾಗ್ಲೂ ಮುಕ್ತ ಸ್ವರೂಪ. ಆತ್ಮನಿಗೆ ಒಂದೊಮ್ಮೆ ನಾವು ಬಂಧನ ಉಂಟಾಗಿದೆ ಅಂತ ಹೇಳೋದಾದ್ರೆ ಆ ಬಂಧನ ಮಾಡೋದು ಯಾರು? ಅನಂತವಾದ ಆತ್ಮನನ್ನು ಮುಚ್ಚೋದಿಕ್ಕೆ ಯಾವುದಕ್ಕೆ ಶಕ್ಯವಾಗ್ತದೆ ಅಲ್ವಾ? ಈಗ ಮುಚ್ಚುವಂತಹ ವಸ್ತು ಆ ಇನ್ನೊಂದು ವಸ್ತುವಿಗಿಂತ ದೊಡ್ಡದಾಗಿರ್ಬೇಕಲ್ವ? ಈಗ ಆತ್ಮನನ್ನ ನಾವು ಜೈಲಲ್ಲಿ ಹಾಕಬೇಕು ಅಂತಿದ್ರೆ ಆ ಜೈಲು ಆತ್ಮನಿಗಿಂತ ದೊಡ್ಡದಿರ್ಬೇಕಲ್ಲ. ಅಜ್ಞಾನ ಆವರಣ ಆಗಿದೆ ಅಂತ ಏನೂ ಆವರಣ ಅಲ್ಲ, ಸರಿಯಾದ ತಿಳುವಳಿಕೆ ಇಲ್ಲದಿರುವುದೇ ಆವರಣ. ಜ್ಞಾನ ಮುಚ್ಚಿದ ಹಾಗೆ ಮುಚ್ಚಿದೆ ಅಲ್ಲ, ವಾಸ್ತವವಾಗಿ ಆತ್ಮನನ್ನ ಯಾವುದೂ ಮುಚ್ಚಿಲ್ಲ. ಆದ್ದರಿಂದ ಭ್ರಾಂತಿ ನಿವೃತ್ತಿಯಷ್ಟೇ, ಅಜ್ಞಾನ ನಿವೃತ್ತಿಯಷ್ಟೇ ಇಲ್ಲಿ ಕಾರ್ಯ ಮಾಡಬೇಕಾದದ್ದು. ಆದ್ದರಿಂದ ಶ್ರುತಿ ಹೇಳುತ್ತಿದೆ, ಜ್ಞಾತ್ವಾ ತಂ ಮೃತ್ಯುಮತ್ಯೇತಿ. ಇದು ಅದ್ವೈತ ವೇದಾಂತ ಇದನ್ನು ಎತ್ತಿ ಹಿಡಿದಿದೆ. ಬೇರೆ ಸಿದ್ಧಾಂತಗಳಲ್ಲಿ ಹೀಗೆ ಹೇಳೋದಿಲ್ಲ. ಅವರು ಭಕ್ತಿಯಿಂದ ಮೋಕ್ಷ ಅಂತ ಹೇಳ್ತಾರೆ, ಕೆಲವರು ಕರ್ಮದಿಂದ ಮೋಕ್ಷ ಅಂತ ಹೇಳ್ತಾರೆ, ಮತ್ತು ಕರ್ಮ ಮತ್ತು ಭಕ್ತಿ ಎರಡನ್ನು ಸೇರಿಸಿಕೊಂಡು ಮೋಕ್ಷವನ್ನು ಪಡಿಬೇಕು, ಹೀಗೆಲ್ಲ ಬೇರೆ 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 ಚಿಂತನೆ ಇದೆ. ಅದು ಕ್ರಮಮುಕ್ತಿಯ ವಿಷಯಕ್ಕೆ ಅಡ್ಡಿಲ್ಲ, ವೇದಾಂತವು ಒಪ್ಪಿಕೊಳ್ಳುತ್ತಪ್ಪ. ಭಗವಂತನನ್ನ ನಾವು ಉಪಾಸನೆ ಮಾಡ್ತಾ ಮಾಡ್ತಾ ಸಾಯುವ ಕೊನೆಯ ಕ್ಷಣದಲ್ಲಿ ಅವನ ಚಿಂತನೆಯೊಟ್ಟಿಗೆ ದೇಹ ಬಿಟ್ರೆ ಭಗವಂತನ ಲೋಕಕ್ಕೆ ಹೋಗಿ ಅಲ್ಲಿಯೇ ಜ್ಞಾನ ಪಡೆದು ಮೋಕ್ಷವನ್ನು ಹೊಂದುತ್ತಾನೆ ಅಂತ, ಅದು ಸರಿ. ಅದರ ಪ್ರಮುಖ ಮುಕ್ತಿಯಾದ ಸದ್ಯೋಮುಕ್ತಿಯ ವಿಷಯಕ್ಕೆ ಬಂದಾಗ ಕೇವಲ ಜ್ಞಾನದಿಂದಲೇ ಮೋಕ್ಷ ಅನ್ನೋದು ಉಪನಿಷತ್ ಪ್ರತಿಪಾದ್ಯವಾದ ಸಿದ್ಧಾಂತ, ಶ್ರುತಿ ಸ್ಮೃತಿಗಳಲ್ಲಿ ಪ್ರತಿಪಾದಿತವಾದ ಸಿದ್ಧಾಂತ ಎಂಬುದು ಗೊತ್ತಾಗುತ್ತೆ. ಇನ್ನು ಮುಂದುವರಿದು ಇದೇ ಶ್ಲೋಕ, ಇದೇ ಮಂತ್ರ ಇನ್ನೊಂದು ರೀತಿಯಲ್ಲಿ ವಿವರಿಸ್ತಾ ಇದೆ. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಸಂಪಶ್ಯನ್ ಬ್ರಹ್ಮ ಪರಮಂ ಯಾತಿ ನಾನ್ಯೇನ ಹೇತುನಾ. ಈ ಮಂತ್ರ ಈ ಸರ್ವಾತ್ಮ ಭಾವವನ್ನು ಹೇಳುತ್ತೆ. ಹಿಂದಿನ ಮಂತ್ರದಲ್ಲಿ ಅವನು ಭವಬಂಧನವನ್ನು ದಾಟ್ತಾನೆ ಅಂತ, ಸಂಸಾರ ಬಂಧನವನ್ನು ದಾಟುತ್ತಾನೆ ಎಂಬ ಫಲವನ್ನು ಹೇಳ್ತು. ಈ ಮಂತ್ರದಲ್ಲಿ ಆತ್ಮಜ್ಞಾನಿ ಸರ್ವಾತ್ಮ ಭಾವವನ್ನು ಹೊಂದುತ್ತಾನೆ ಎನ್ನುವಂಥದ್ದನ್ನು ಹೇಳ್ತಾ ಇದೆ. ಈ ಆತ್ಮಜ್ಞಾನದ ಮುಖ್ಯ ಫಲ ಏನಪ್ಪಾ ಅಂತ ಹೇಳಿದ್ರೆ
ಸರ್ವಾತ್ಮ ಭಾವ. ಸರ್ವಾತ್ಮ ಭಾವ ಅಂದ್ರೇನು? ಸಕಲ ಜೀವರಾಶಿಗಳಲ್ಲಿ ಇರುವಂಥದ್ದು ಒಂದೇ ಆತ್ಮ ಅಂತ. ಒಂದೇ ಆತ್ಮನು ಎಲ್ಲ ಜೀವರಾಶಿಗಳ ಹೃದಯವನ್ನು ಬೆಳಗ್ತಾ ಇದ್ದಾನೆ. ಹಾಗೆಯೇ ಸಕಲ ಜೀವರಾಶಿಗಳೂ ಕೂಡ ಆ ಒಂದೇ ಪರಬ್ರಹ್ಮದಲ್ಲಿ ತೋರ್ತಾ ಇವೆ, ಅಧ್ಯಸ್ಥವಾಗಿವೆ ಎಂಬಂತಹ ಜ್ಞಾನ ಸರ್ವಾತ್ಮ ಭಾವ. ಉಪನಿಷತ್ತು ಹಾಗೆ ಹೇಳ್ತಾ ಇದೆ, ಸರ್ವಭೂತಸ್ಥಮಾತ್ಮಾನಂ. ಭೂತ ಅಂದ್ರೇನು? ಜೀವರಾಶಿಗಳು ಅಂತ. ಎಲ್ಲ ಜೀವರಾಶಿಗಳಲ್ಲಿ ಸ್ಥ ಅಂದ್ರೆ ಇರುವ, ಸ್ಥಂ ಅಂದ್ರೆ ಇರುವ, ಆತ್ಮಾನಂ, ಆತ್ಮಾನಂ ಆತ್ಮನನ್ನು ಅಂತ, ಚೈತನ್ಯ ಸ್ವರೂಪವನ್ನು. ಸರ್ವಭೂತಾನಿ ಚ ಆತ್ಮನಿ, ಸಕಲ ಜೀವರಾಶಿಗಳನ್ನು ಆತ್ಮದಲ್ಲಿ, ಸಕಲ ಜೀವರಾಶಿಗಳಲ್ಲಿ ಆತ್ಮನನ್ನು, ಸಕಲ ಜೀವರಾಶಿಗಳನ್ನು ಆತ್ಮದಲ್ಲಿ. ಸಂಪಶ್ಯನ್, ಸಮ್ಯಕ್ ಪಶ್ಯನ್, ಚೆನ್ನಾಗಿ ನೋಡಿದವನು. ಬ್ರಹ್ಮ ಪರಮಂ, ಇಲ್ಲಿ ಸ್ವಲ್ಪ ಉಲ್ಟಾ ಮಾಡಬೇಕು, ಪರಮಂ ಬ್ರಹ್ಮ, ಶ್ರೇಷ್ಠ ಬ್ರಹ್ಮವನ್ನು, ಪರಬ್ರಹ್ಮವನ್ನು ಯಾತಿ ಪಡೆದುಕೊಳ್ತಾನೆ. ನ ಅನ್ಯೇನ ಹೇತುನ, ಬೇರೆ ದಾರಿಯಿಂದ ಅಲ್ಲ. ಸಂಪಶ್ಯನ್ ಎಂಬ ಮಾತಿಗೆ ಅರ್ಥ ಏನು? ಮೇಲ್ ಜ್ಞಾತ್ವಾ ಅಂತ ಹೇಳಿತ್ತಲ್ಲ, ಸರಿಯಾಗಿ ತಿಳಿದು ಅಂತ, ಅದೇ ಅರ್ಥ ಇದೆ. ಪಶ್ಯನ್ ಅಂದ್ರೆ ಅರಿತುಕೊಂಡು, ಸರಿಯಾಗಿ ಅರಿತುಕೊಂಡು ಬ್ರಹ್ಮ ಪರಬ್ರಹ್ಮವನ್ನು ಹೊಂದುತ್ತಾನೆ. ಸರಿಯಾಗಿ ಅರಿತುಕೊಳ್ಳೋದಂದ್ರೆ ಹೇಗೆ? ಎಲ್ಲ ಜೀವರಾಶಿಗಳಲ್ಲಿ ತಾನಿದ್ದೇನೆ, ತನ್ನಲ್ಲಿ ಎಲ್ಲ ಜೀವರಾಶಿಗಳಿವೆ ಎಂಬ ಜ್ಞಾನ. ಈ ಮಂತ್ರಗಳಿಗೆಲ್ಲ ಬೇರೆಯವರು ಅರ್ಥ ಮಾಡುವಾಗ ಬಹುಶಃ ಆತ್ಮ ಎಂಬ ಶಬ್ದಕ್ಕೆ ಈಶ್ವರ ಅಂತ ತಂದು ಕೂರಿಸಿ ಬಿಡ್ತಾರೆ. ಎಲ್ಲ ಜೀವರಾಶಿಗಳಲ್ಲಿಯೂ ಈಶ್ವರ ಇದ್ದಾನೆ, ಈಶ್ವರನಲ್ಲಿ ಎಲ್ಲ ಜೀವರಾಶಿಗಳು ಇವೆ ಅಂತ ಅರ್ಥ ಮಾಡ್ಕೊಂಡು ಕೈ ತೊಳೆದುಕೊಂಡು ಬಿಡ್ತಾರೆ. ಆದ್ರೆ ಅದ್ವೈತ ವೇದಾಂತ ಶಾಸ್ತ್ರ ಆತ್ಮ ಎಂಬ ಶಬ್ದಕ್ಕೆ ತಾನು, ಸ್ವರೂಪ, ಆತ್ಮ ಹಿ ಸ್ವರೂಪಂ, ನಮ್ಮೆಲ್ಲರ ಸ್ವರೂಪವಾದಂತಹ ಆ ಶುದ್ಧ ಚೈತನ್ಯ ವಸ್ತು ಏನಿದೆಯೋ ಅದೇ ತಾನು. ಆತ್ಮ ಎಂಬ ಶಬ್ದವನ್ನ ತಾನು ಅಂತ ರಿಪ್ಲೇಸ್ ಮಾಡ್ಕೊಳ್ಬೇಕು. ತಾನು ಎಲ್ಲರಲ್ಲಿ, ತನ್ನಲ್ಲಿ ಎಲ್ಲರನ್ನು. ಈ ರೀತಿ ನೋಡುವುದು ಸರಿಯಾಗಿ ನೋಡುವಿಕೆ, ಸರಿಯಾದ ತಿಳುವಳಿಕೆ ಅಂತ. ಸರ್ವಾತ್ಮ ಭಾವ ಅಥವಾ ಅದ್ವೈತ ಭಾವ, ಅದ್ವಿತೀಯ ಭಾವ, ಏಕತ್ವ ಜ್ಞಾನ, ಬೇರೆ ಬೇರೆ ಶಬ್ದಗಳಿಂದ ಕರಿಬಹುದು. ಈ ಅದ್ವೈತ ಜ್ಞಾನ ಏನಿದೆ, ಇರುವುದು ಒಬ್ಬನೇ ಅದ್ವಯನಾದ ಪರಬ್ರಹ್ಮ, ಅವನಿಗಿಂತ ಬೇರೆ ಇನ್ಯಾವುದೂ ಇಲ್ಲ, ಅದೇ ತಾನು. ಈ ರೀತಿಯಾಗಿ ತಿಳಿದುಕೊಂಡವನು ಪರಬ್ರಹ್ಮವನ್ನ ಪಡೆಯುತ್ತಾನೆ. ಹೇಗೆ ಪಡೆದುಕೊಳ್ಳೋದಂದ್ರೆ, ಇಲ್ಲಿಗೆ ಹೋಗಿ ಯಾತಿ ಅನ್ನೋ ಶಬ್ದ ಕೊಟ್ಟಿದ್ದಾರೆ. ಇಣ್ಗಥೌ ಧಾತುವಿನ ಪ್ರಕಾರ ಯಾತಿ ಅಂದ್ರೆ ಹೋಗೋದು ಅಂತ ಅರ್ಥ. ಎಲ್ಲಿಗೆ ಹೋಗ್ತಾನೆ ಹೇಳಿದ್ರೆ, ಹೋಗೋದು ಇಲ್ಲಿ ಇಲ್ಲ, ಆ ತಿಳುವಳಿಕೆ ಹೋಗೋದು. ಸರಿಯಾದ ತಿಳಿದ ಮಾತ್ರಕ್ಕೆ ಅಜ್ಞಾನದಿಂದ ದೂರವೆಂಬಂತೆ ಕಾಣುತ್ತಿದ್ದ ಬ್ರಹ್ಮವಸ್ತು ಜ್ಞಾನ ಪಡೆದ ಮೇಲೆ ತನ್ನ ಸ್ವರೂಪವೇ ಆಗಿ ಗೋಚರವಾಗುವುದೇ ಹೋಗುವಿಕೆ. ನ ಅನ್ಯೇನ ಹೇತುನ, ಹಿಂದಿನ ಮಂತ್ರದಲ್ಲಿ ನ ಅನ್ಯ ಪಂಥ ವಿಮುಕ್ತೆ, ಬಿಡುಗಡೆಗೆ ಬೇರೆ ದಾರಿ ಇಲ್ಲ ಅಂತ ಹೇಳಿತು. ಇಲ್ಲಿ ಬೇರೆ ದಾರಿಯಿಂದ ಬ್ರಹ್ಮನನ್ನು ಪಡಿಲಿಕ್ಕೆ ಸಾಧ್ಯ ಇಲ್ಲ, ಸರಿಯಾಗಿ ತಿಳಿಯುವುದೊಂದೇ ಅಷ್ಟು ಸ್ಪಷ್ಟವಾಗಿ ಉಪನಿಷತ್ತು ಪ್ರತಿಪಾದಿಸಿದೆ. ನೋಡಿ, ಅದ್ವೈತ ಅನ್ನುವಂತಹ ಒಂದು ವಿಷಯ ಏನಿದೆ, ಇದು ಎಲ್ಲೋ ಒಂದು ಕಡೆಗೆ ಹೇಳಿದ್ರೆ ನಾವು ಸ್ವಲ್ಪ ಇರಬಹುದೇನೋ, ಹೇಳುವುದರ ಸ್ವಲ್ಪ ವ್ಯತ್ಯಾಸ ಆಯ್ತೇನೋ, ಅಥವಾ ಇನ್ಯಾವುದೋ ಅರ್ಥ ಇರಬಹುದೇನೋ ಅಂತ ಯೋಚನೆ ಮಾಡ್ಬೋದು. ಈ ವಿಷಯ ಅನೇಕ ಕಡೆಗಳಲ್ಲಿ ಬರುತ್ತೆ. ನಾವು ಶ್ರುತಿ ಸ್ಮೃತಿಗಳನ್ನ ಯಾಕೆ ಪರ್ಯಾಲೋಚನೆಯನ್ನು ಮಾಡಬೇಕು ಅಂದ್ರೆ, ಅದು ಪ್ರಮಾಣ ಆಗೋದೇ ಅವಾಗ. ಶ್ರುತಿ ಸ್ಮೃತಿಗಳಲ್ಲಿ ಮತ್ತೆ ಮತ್ತೆ ಯಾವ ವಾಕ್ಯವನ್ನು ಹೇಳ್ತಾರಲ್ಲ, ಅದಕ್ಕೆ ಅಭ್ಯಾಸ, ಅಪೂರ್ವತ ಮುಂತಾದ ಶಬ್ದಗಳನ್ನು ಬಳಸ್ತಾರೆ. ಪುನಃ ಪುನಃ ಬಳಕೆಯಾಗಿದ್ರೆ ಅದು ಮಹತ್ವವಾದಂತಹ ವಾಕ್ಯ ಅಂತ. ಒಬ್ಬನಿಗೆ ಜ್ಞಾನವಾಯಿತು ಅಂದ್ರೆ ಏನಾಯ್ತು ಅಂದ್ರೆ,
ಆತ್ಮನಿಗಿಂತ ಹೊರತಾಗಿ ಇನ್ನೇನು ಕಾಣಬಾರದು ಅವನಿಗೆ. ಎಲ್ಲವೂ ಆತ್ಮವೇ ಆಗಿ ತೋರಬೇಕು. ಅದೇ ಅದ್ವೈತ ಜ್ಞಾನ. ಇದಕ್ಕೆ ಈಶಾವಾಸ್ಯ ಉಪನಿಷತ್ತಿನ ಮಂತ್ರ ತೆಗೆದುಕೊಳ್ಬಹುದು, ತುಂಬಾ ಪ್ರಸಿದ್ಧವಾದ. ಆಮೇಲೆ ಏನದು, ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ಯೇವ ಅನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತಥೋ ನ ವಿಜುಗುಪ್ಸತೆ. ಏನ್ ಹೇಳುತ್ತೆ? ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ಯೇವ ಅನುಪಶ್ಯತಿ, ಸಕಲ ಜೀವರಾಶಿಗಳನ್ನು ಆತ್ಮದಲ್ಲಿಯೇ ಕಂಡುಕೊಳ್ತಾನೆ. ಸರ್ವಭೂತೇಷು ಚಾತ್ಮಾನಂ, ಜೀವರಾಶಿಗಳನ್ನು ಆತ್ಮದಲ್ಲಿ. ಇಲ್ಲಿ ಎರಡು ವಾಕ್ಯ ಇದೆ ನೋಡಿ. ಸಕಲ ಜೀವರಾಶಿಗಳಲ್ಲಿ ಆತ್ಮನನ್ನು, ಆತ್ಮದಲ್ಲಿ ಸಕಲ ಜೀವರಾಶಿಗಳನ್ನು. ಈ ಎರಡೂ ರೀತಿಯ ವಾಕ್ಯವನ್ನ ಬಳಸಿದ್ಯಾಕೆ ಅಂತ ಹೇಳಿದ್ರೆ, ಆ ಬ್ರಹ್ಮವೇ ಆತ್ಮ ಅಂತ ಹೇಳೋದಕ್ಕೆ, ಜೀವ ಬ್ರಹ್ಮೈಕ್ಯವನ್ನು ಘೋಷಿಸುವ ವಾಕ್ಯ. ಇಷ್ಟೇ ಹೇಳ್ಬಿಟ್ಟಿದ್ರೆ ಎಷ್ಟು ಸರ್ವಾಣಿ ಭೂತಾನಿ ಆತ್ಮನಿ, ಆಮೇಲೆ ಎಷ್ಟು ಸರ್ವಾಣಿ ಭೂತಾನಿ ಆತ್ಮನ್ಯೇವ ಅನುಪಶ್ಯ ಸರ್ವಭೂತೇಷು ಚಾತ್ಮ, ಸರ್ವಭೂತೇಷು ಚಾತ್ಮಾನಂ ಪಶ್ಯತಿ, ಸಕಲ ಜೀವರಾಶಿಗಳಲ್ಲಿ ಆತ್ಮನನ್ನು ನೋಡ್ತಾನೆ. ಅಲ್ಲಿ ದ್ವೈತ ಬಂದ್ಬಿಡ್ತದೆ. ಯಾಕೆ? ಎಲ್ಲ ಜೀವರಾಶಿಗಳಲ್ಲಿಯೂ ಆತ್ಮ ಇದೆ, ಎಲ್ಲ ಪಾತ್ರೆಗಳಲ್ಲಿಯೂ ನೀರಿದೆ ಅಂತ ಹೇಳಿದಾಗ ಆಗ್ಬಿಡುತ್ತೆ. ಎಲ್ಲ ಪಾತ್ರೆಗಳಲ್ಲೂ ನೀರಿದೆ ಅನ್ನೋದು ಅದ್ವೈತ ಅಲ್ಲ. ಯಾಕೆ? ಆ ಪಾತ್ರೆ ನೀರ್ ಬೇರೆ, ಈ ಪಾತ್ರೆ ನೀರ್ ಬೇರೆ ಅಲ್ಲ. ಆ ಪಾತ್ರೆ ನೀರಿನ ಗುಣಧರ್ಮ ಬೇರೆ, ಈ ಪಾತ್ರೆ ನೀರಿನ, ಇದು ಹೊಳೆ ನೀರು, ಇದು ಕೆರೆ ನೀರು ಅಂತ ಹೇಳಿ ದ್ವೈತ ಮಾಡಿ ಬಿಡ್ಬೋದು. ಆದ್ರೆ ಹಾಗೆ ಹೇಳಲ್ಲ ಉಪನಿಷತ್ತು. ಈ ಮುಂದುವರೆದು ಇನ್ನೊಂದು ವಾಕ್ಯ, ಇದು ಬಹಳ ಮುಖ್ಯವಾಗ್ತದೆ. ಏನು? ಎಷ್ಟು ಸರ್ವಾಣಿ ಭೂತಾನಿ ಆತ್ಮನಿ, ಸಕಲ ಜೀವರಾಶಿಗಳನ್ನ ಆತ್ಮದಲ್ಲಿ ಕಾಣ್ತಾನೆ. ಜೀವರಾಶಿಗಳಲ್ಲಿ ಆತ್ಮನಿದ್ದಾನೆ ಅಂತ ಹೇಳಿದಾಗ ಏನಾಯ್ತು? ಅದು ತ್ವಂಪದ ಲಕ್ಷ್ಯ ಅರ್ಥ ಆಯ್ತು. ಎಲ್ಲ ಜೀವರಾಶಿಗಳು ಆತ್ಮನಲ್ಲಿದೆ ಅಂತ ಹೇಳಿದಾಗ ಏನಾಯ್ತು? ತತ್ಪದ ಲಕ್ಷ್ಯ ಅರ್ಥ ಆಯ್ತು. ತತ್ವಮಸಿ ಆಯ್ತು. ಇದರಲ್ಲಿ ಗಮನಿಸಬೇಕಾದ ಅಂಶ. ಇದಕ್ಕೂ ದೃಷ್ಟಾಂತ ಕೊಡೋದು ಹೇಗೆ? ಸಾಗರ, ಅಲೆ. ಅಲೆ ಎನ್ನುವಂಥದ್ದು ಜೀವಾತ್ಮ. ಅಲೆಗೆ ಒಂದ್ ದಿವಸ ವಿಚಾರ ಮಾಡ್ತಾ ಮಾಡ್ತಾ ಗೊತ್ತಾಯ್ತು, ಏನು? ನಾನು ಅಲೆ ಎನ್ನುವ ನಾಮರೂಪವೇ ಹೊರತು ನನ್ನ ಸ್ವರೂಪ ನೀರು. ನನ್ನ ರೂಪ ಯಾವುದು? ಅಲೆ ಎನ್ನುವ ನೇಮ್ ಅಂಡ್ ಫಾರ್ಮ್. ಸ್ವರೂಪ ಯಾವುದು? ನೀರು. ಆಮೇಲೆ ಗೊತ್ತಾಯ್ತು, ಪಕ್ಕದ ಅಲೆದು ಅದೇ ಕಥೆನೆ. ಏನು? ನಾಮರೂಪ ಅನ್ನೋದು ಹೊರಗಡೆ ಇತ್ತು, ಸ್ವರೂಪ ನೀರೇ. ಅಕ್ಕಪಕ್ಕದ ಎಲ್ಲಾ ಅಲೆನೂ ನೋಡಿದಾಗ ಅದ್ ಕಾಣಿಸ್ತದೆ, ಎಲ್ಲ ಅಲೆಗಳ ಸ್ವರೂಪ ಏನು? ನೀರು. ಆಮೇಲೆ ನೋಡ್ತು ಸಮುದ್ರ. ಇದು ಬಹಳ ದೊಡ್ಡದಲ್ಲಪ್ಪ, ಬಹಳ ದೊಡ್ಡದಿದ್ದು, ಎಲ್ಲಾ ಅಲೆಗಳು ಇದರಲ್ಲೇ ಇದೆ. ಇದ್ರ ಸ್ವರೂಪ ಏನು? ನೀರು. ಆವಾಗ ಅದು ಡಿಸೈಡ್ ಮಾಡ್ತು, ಏನು? ಎಲ್ಲಾ ಅಲೆಗಳು, ನೊರೆಗಳು, ಸಮುದ್ರ ಎನ್ನುವ ನಾಮರೂಪಗಳು ನೀರಿನಲ್ಲಿ ಇವೆ. ಎಲ್ಲಾ ಅಲೆಗಳಲ್ಲಿಯೂ ನೀರಿದೆ, ಎಲ್ಲಾ ಅಲೆಗಳು ನೀರಿನಲ್ಲಿವೆ. ಅರ್ಥ ಆಯ್ತೇನು? ನೀರು ಮಾತ್ರ ಸತ್ಯ, ಸಮುದ್ರ, ಅಲೆ, ನೊರೆ ಮುಂತಾದವುಗಳು ಮಿಥ್ಯಾ, ಅದು ತೋರಿಕೆ. ಇರುವುದು ನೀರು ಮಾತ್ರ. ಹೀಗೆ ಎರಡನ್ನೂ ಸಮನ್ವಯ ಮಾಡಬೇಕಾಗ್ತದೆ. ಎಲ್ಲ ಜೀವರಾಶಿಗಳು ಆತ್ಮನಲ್ಲಿವೆ ಅಂತ ಹೇಳಿದಾಗ ಏನಾಯ್ತು? ಅದು ಅಪೂರ್ಣವಾಯ್ತು ವಾಕ್ಯ. ಹೌದು, ಪರಮಾತ್ಮನಲ್ಲಿ ಎಲ್ಲ ಜೀವರಾಶಿಗಳು ವಾಸಿಸಿವಪ್ಪ. ಸೃಷ್ಟಿಕರ್ತನಾದ ಪರಮಾತ್ಮ ಸ್ಥಿತಿಕರ್ತನಿದ್ದಾನೆ, ಜಗತ್ತನ್ನು ಹೊತ್ತುಕೊಂಡಿದ್ದಾನೆ. ಏನ್ ಹೇಳ್ತೇವೆ? ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇ ವಿಶ್ವಾಧಾರಂ. ವಿಶ್ವಸ್ಯ ಆಧಾರ ಪರಮಾತ್ಮ. ಆದ್ದರಿಂದ ಪರಮಾತ್ಮನಲ್ಲಿ ಇಡೀ ವಿಶ್ವ ನೆಲೆ ನಿಂತಿದೆ ಅಂತ ಹೇಳ್ಬೋದು. ಅಷ್ಟಕ್ಕೆ ಹೇಳ್ಬಿಟ್ರೆ ಅದ್ರಲ್ಲ, ಆ ಪರಮಾತ್ಮನೇ ಏನ್ ಹೇಳ್ತಿದ್ದಾರೆ? ಎಲ್ಲ ಜೀವರಾಶಿಗಳ ಆತ್ಮನಾಗಿದ್ದಾನೆ. ಅಲ್ಲಿಗೆ ಅದ್ವೈತ ಅನ್ನುವಂಥ ಬಂತು. ಈ ಅದ್ವೈತ ಎನ್ನುವ ಶಬ್ದ ಏನಿದೆ, ಉಪನಿಷತ್ತೇ ಬಳಸ್ತೆ. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮನ್ಯೇವ, ಯಸ್ಮಿನ್ ಸರ್ವ ಆತ್ಮೈವಾಭೂತ್ ವಿಜಾನತಃ
ತತ್ರ ಕೋ ಮೋಹ ಕಶೋಕ ಏಕತ್ವಮನುಪಶ್ಯತಃ. ಅದ್ವೈತ ಅನ್ನೋ ಶಬ್ದದ ಬದಲಾಗಿ ಈಶಾವಾಸ್ಯ ಏನ್ ಬಳಸುತ್ತೆ? ಏಕತ್ವಂ. ಅದು ತುಂಬಾ ಸುಂದರವಾದ ಶಬ್ದ. ಜೀವ ಬ್ರಹ್ಮ ಐಕ್ಯ ಅನ್ನೋದಕ್ಕಿಂತ ಏಕತ್ವ ಅನ್ನೋದು ಸರಿಯಾದ ಶಬ್ದ. ಅದ್ವಿತೀಯ ಅನ್ನುವಂಥದ್ದು ಸರಿಯಾದ ಶಬ್ದ. ಐಕ್ಯವಾಗುವುದು ಅಂದ್ರೆ ನಮ್ಮ ತಲೆಯಲ್ಲಿ ಏನ್ ಬರ್ತದೆ? ಈ ಜೀವ ಹೋಗಿ ಬ್ರಹ್ಮದಲ್ಲಿ ಎಲ್ಲೋ ಒಂದಾಗ್ತದೆ ಅಂತ. ಹಾಗ ಅದ್ವೈತ ಇರೋದು ಒಂದೇ ಅಂತ. ಜೀವವಾಗಿಯೂ ತೋರ್ತಾ ಇದೆ, ಜಗತ್ತಾಗಿಯೂ ತೋರ್ತಾ ಇದೆ. ಒಂದೇ ವಸ್ತು ಇರುವುದು ಅಂತ ಹೇಳೋದಕ್ಕೆ ಉಪನಿಷತ್ತು ಏಕತ್ವಂ ಅಂತ ಬಳಸ್ತು. ಏಕತ್ವಂ ಅಂತ ಹೇಳಿದ್ರು ಒಂದೇ, ಅದ್ವೈತ ಅಂತ ಹೇಳಿದ್ರು ಒಂದೇ. ಅದ್ವೈತಂ ಅನುಪಶ್ಯತಃ ಕೋ ಮೋಹ ಕಶೋಕ. ಶೋಕ ಎಲ್ಲಿ, ಮೋಹ ಇಲ್ಲಿ. ಶೋಕ ಮೋಹ ಅಂದ್ರೇನು? ಸಂಸಾರ ಬಂಧನ ಅಂತ. ಸಂಸಾರ ಬಂಧನದಿಂದ ನಿವೃತ್ತಿಯಾಗ್ತಾನೆ ಅಂತ ಉಪನಿಷತ್ತು ಘಂಟಾಘೋಷವಾಗಿ ಹೇಳ್ತಾ ಇದೆ. ಸರಿ, ಭಗವದ್ಗೀತೆಯಲ್ಲಿ ಏನಾದ್ರೂ ಇದಕ್ಕೆ ಏನು ಸರಿಯಾದಂತಹ ವಾಕ್ಯ ಸಿಗುತ್ತಾ? ಹೌದು. ಭಗವದ್ಗೀತೆಯಲ್ಲಿ 5ನೇ ಅಧ್ಯಾಯ 6ನೇ ಅಧ್ಯಾಯ ಎರಡೂ ಕಡೆಯಲ್ಲಿ ಕೃಷ್ಣ ಘೋಷಿಸ್ತಾನೆ ಇದೇ ರೀತಿ ವಾಕ್ಯ. 6ನೇ ಅಧ್ಯಾಯದಲ್ಲಿ 4 ಶ್ಲೋಕ ಇದೇ ಸಬ್ಜೆಕ್ಟ್, ಸರ್ವಾತ್ಮ ಭಾವದ ಮೇಲೆ ಹೇಳಿರುವಂಥದ್ದು. 5ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕದ ತುಣುಕಲ್ಲಿ ಹೇಳ್ತಾನೆ. ಯಾವುದು? ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಮಾಡಿದ್ರು ಅವನು ಅಂಟುಕೊಳ್ಳಲ್ಲ. ಯಾರು? ಸರ್ವಭೂತಾತ್ಮ ಭೂತಾತ್ಮ. ಸರ್ವಭೂತ ಆತ್ಮಭೂತ ಆತ್ಮ, ಸಕಲ ಜೀವರಾಶಿಗಳ ಆತ್ಮನಾಗಿರುವ ತಾನು. ಅದ್ವೈತವನ್ನೇ ಹೇಳ್ತಾ ಇದೆಯಲ್ಲ ಇಲ್ಲಿ. ಸಕಲ ಜೀವರಾಶಿಗಳ ಒಳಗಿರುವವನು ಒಬ್ಬನೇ ಆತ್ಮ. ಏಕೋ ದೇವ ಸರ್ವಭೂತೇಷು ಗೂಢ. ಇನ್ನು 6ನೇ ಅಧ್ಯಾಯದಲ್ಲಂತೂ ತೆರೆದ ಬಾಯಿಂದ ಭಗವಂತ ಹೇಳ್ತಾನೆ, ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ. ಇದೇ ವಾಕ್ಯ ಬಳಸ್ತಾನೆ. ಎಷ್ಟನೇ ಶ್ಲೋಕ? 6ನೇ ಅಧ್ಯಾಯದ 29, 30, 31, 32 ಈ 4 ಶ್ಲೋಕಗಳು ಸರ್ವಾತ್ಮ ಭಾವನೆ ಹೇಳ್ತಾ ಇದ್ದಾರೆ. ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶಿನಃ. ಅದು ಸಮದರ್ಶಿ ಅಂತ ಹೇಳ್ತಾರೆ. ಸರ್ವಾತ್ಮ ಭಾವಕ್ಕೆ ಇನ್ನೊಂದು ಪರ್ಯಾಯ ಶಬ್ದ ಯಾವುದು? ಸಮದರ್ಶಿ. ಎಲ್ಲ ಕಡೆ ಸಮ ಕಾಣುವವನು ಅಂತ. ಹಾಗಿಲ್ದ ಇದ್ರೆ ಅಸಮದರ್ಶಿ ಅಂತ, ವಿಷಮದರ್ಶಿ ಆಗ್ತಾನೆ. ಅವನು ಬೇರೆ, ಇವನು ಬೇರೆ, ಅವನು ಹೆಚ್ಚು, ಇವನು ಕಡಿಮೆ, ಇದೆಲ್ಲ ವಿಷಮದರ್ಶಿ. ಸಮದರ್ಶಿ, ಸರ್ವಾತ್ಮದರ್ಶಿ. ಎಷ್ಟು ಸುಂದರವಾದ ಮಾತು. ಇನ್ನು ಒಂದೊಂದ್ಸಲ ಗೊಂದಲ ಆಗ್ಬಿಟ್ರೆ ಕಷ್ಟ ಅಂತ ಭಗವಂತ ಹೇಳ್ತಾನೆ. ಅಂದ್ರೇನು? ಸರ್ವಭೂತಸ್ಥ ಆತ್ಮಾನಂ ಅಂತ ಹೇಳಿದಾಗ ಸಾಂಖ್ಯರು ಹೇಳ್ತಕ್ಕಂತಹ ಜೀವನನ್ನೇ ಹೇಳಿ ಬಿಟ್ಟಿದ್ದಾರೆ, ತಪ್ಪು ತಿಳ್ಕೊಳ್ಬಾರ್ದು ಅಂತ ಇನ್ನೂ ಸ್ಪಷ್ಟಪಡಿಸಿ ಹೇಳ್ತಾನೆ. ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮೈ ಪಶ್ಯತಿ. ನನ್ನನ್ನ ಎಲ್ಲ ಕಡೆಯಲ್ಲಿ ನೋಡ್ತಾನೆ, ನನ್ನಲ್ಲಿ ಎಲ್ಲವನ್ನು ನೋಡ್ತಾನೆ. ಈಗ ಇದಕ್ಕೊಂದು ಉದಾಹರಣೆ ಕೊಡಬೇಕು ಅಂದ್ರೆ, ಆಕಾಶ ಮತ್ತು ಘಟಾಕಾಶ, ಮಠಾಕಾಶ. ರೂಮ್ನಲ್ಲಿರೋ ಆಕಾಶಕ್ಕೆ ಕೋಷ್ಠಾಕಾಶ ಅಂತ ಹೇಳ್ತಾರೆ. ಮಠದೊಳಗಡೆ ಇರುವ ಆಕಾಶ ಮಠಾಕಾಶ, ಘಟದೊಳಗಡೆ ಆಕಾಶ ಘಟಾಕಾಶ, ಹೊರಗಡೆ ಇರೋದು ಮಹಾಕಾಶ. ಮಹಾಕಾಶ ಏನ್ ಹೇಳುತ್ತೆ? ಘಟಾಕಾಶವೂ ನಾನೇ, ಮಠಾಕಾಶವೂ ನಾನೇ, ಕೋಷ್ಠಾಕಾಶವೂ ನಾನೇ. ಈ ಎಲ್ಲ ಉಪಾಧಿಗಳಲ್ಲಿರುವವನು ನಾನೇ. ಅಷ್ಟೇ ಅಲ್ಲ, ಈ ಆಕಾಶಗಳೆಲ್ಲ ನನ್ನಲ್ಲೇ ಇವೆ ಅಂತ. ಅರ್ಥಾತ್ ಏನು? ಒಂದೇ ಆಕಾಶವು ಘಟ, ಮಠ, ಪಠ, ಕೋಷ್ಠ ಮುಂತಾದ ಜಾಗಗಳಲ್ಲಿ ಅದು ಅಭಿವ್ಯಕ್ತ ಆಗ್ತಾ ಇರುವುದು ಒಂದೇ ಪರಬ್ರಹ್ಮ ವಸ್ತು. ಜೀವ ಜಗತ್ತುಗಳಲ್ಲಿ ಅದು ತೋರ್ತಾ ಇದೆ. ನೋಡಿ, ಇಲ್ಲೊಂದ್ ಕಡೆಗೆ ಬಹಳ ಮುಖ್ಯವಾದ ವಿಷಯ. ಈ ಸರ್ವಭೂತಸ್ಥ ಆತ್ಮಾನಂ ಅಂತ ಹೇಳಿದ ಭಗವಂತ ಎಲ್ಲ ಜೀವರಾಶಿಗಳಲ್ಲಿ ಆತ್ಮಾನಂ ಅಂದ್ರೆ ಪರಮಾತ್ಮನನ್ನ, ಆತ್ಮನನ್ನ ನೋಡ್ತಾನೆ. ಸರ್ವಭೂತಾಂಚ ಆತ್ಮನಿ, ಸಕಲ ಜೀವರಾಶಿಗಳು ಆತ್ಮದಲ್ಲಿವೆ ಅಂತ ಹೇಳುವುದ್ರ ಮೂಲಕ ಬರೀ ಜಡವನ್ನು, ಬರೀ ಚೇತನವನ್ನಷ್ಟೇ ತಗೊಂಡಿಲ್ಲ, ಜಡ ಮತ್ತು ಚೇತನ ಎರಡನ್ನೂ ಪರಿಗಣಿಸಬೇಕಾಗ್ತದೆ. ಈ ಜಗತ್ತು
ಜಡ ಚರ ಅಚರಾತ್ಮಕವಾಗಿರುವ ಈ ಜಗತ್ತು ಪರಮಾತ್ಮನಲ್ಲಿಯೇ ತೋರ್ತಾ ಇದೆ. ಆ ಪರಮಾತ್ಮನು ಔಪಾಧಿಕವಾಗಿ ಸಕಲ ಜೀವರಾಶಿಗಳಲ್ಲಿ ಅಭಿವ್ಯಕ್ತನಾಗಿದ್ದಾನೆ. ಅಲ್ಲ ಸ್ವಾಮಿ, ಜೀವದಲ್ಲಿ ಅಂದ್ರೆ ಜೀವಂತವಾಗಿರುವವರಲ್ಲಿ ಚೈತನ ಇದೆ ಅಂತ ಹೇಳೋಣ. ಜಡದಲ್ಲಿ ಹೇಗಿದೆ ಅದು? ಜಡದಲ್ಲೂ ಸದ್ರೂಪದಲ್ಲಿದೆ. ಅಸ್ಥಿ ಭಾತಿ ಪ್ರಿಯಂ ರೂಪಂ ಅಂತ ಹೇಳ್ತಾರಲ್ಲ, ಸದ್ರೂಪದಲ್ಲಿ ಅಸ್ಥಿ ಅಸ್ಥಿ ಅಂತ ನಾವೇನ್ ಕರಿತೇವೆ ಅದು ಚೇತನದ ಸ್ವಭಾವ, ಆತ್ಮನ ಸ್ವಭಾವ. ಜೀವಂತ ವ್ಯಕ್ತಿಯಲ್ಲಿ ಅಸ್ಥಿ ಭಾತಿ ಪ್ರಿಯ ಮೂರು ಪ್ರಕಟವಾಗಿರ್ತದೆ ಅಷ್ಟೇ ಹೊರತು ಜಡ ಮತ್ತು ಚೇತನ ಎರಡರಲ್ಲಿಯೂ ಹಾಸುಹೊಕ್ಕಾಗಿರುವಂಥದ್ದು ಬ್ರಹ್ಮವಸ್ತು. ಹಾಗೆ ಸಾರ್ವಭೂತ ಸ್ಥಿತಂ ಯೋಮಾಂ ಭಜತ್ಯೇಕತ್ವಮಾಸ್ಥಿತಃ ಅಂತ ಹೇಳ್ತಾನೆ. ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ. ಇದು ಅದ್ಭುತವಾದ ಮಾತು. ಆತ್ಮ ಉಪಮಾಯೇನ, ತನ್ನಂತೆ ಪರರ ಬಗದಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ ಹೇಳ್ತಾನಲ್ಲ ಹಾಗೆ. ಆತ್ಮ ಉಪಮಾಯೇನ, ತನ್ನಂತೆ ಸರ್ವತ್ರ ಪಶ್ಯತಿ, ತನ್ನಂತೆ ಎಲ್ಲವನ್ನ ಕಾಣುವಂಥ ಅದ್ವೈತ ದರ್ಶನ ಗೀತೆಯಲ್ಲಿ ಹೇಳಿದ್ದು ಕಾಣಿಸುತ್ತೆ. ಇನ್ನು ಸರಿ, ಗೀತೆಯಲ್ಲಿ ಹೇಳ್ಬಿಡ್ತು, ಮಹಾಭಾರತದಲ್ಲಿ ಬೇರೆ. ಗೀತೆಯನ್ನ ಯಾರೋ ಬರೆದ್ರು ಅಂತ ಇಟ್ಕೊಳ್ಳೋಣ. ಮಹಾಭಾರತದ ಬೇರೆ ಕಡೆ ಎಲ್ಲಾದ್ರೂ ಸಿಗತ್ತಾ? ಹೌದು ಸ್ವಾಮಿ, ಮೋಕ್ಷ ಧರ್ಮ ಅಂತ ಒಂದು ಭಾಗ ಇದೆ. ಮಹಾಭಾರತದ ಶಾಂತಿ ಪರ್ವ ಅಂತ ಕರೀತಾರೆ. ಈ ಅನುಶಾಸನ ಪರ್ವ ಮತ್ತು ಶಾಂತಿ ಪರ್ವ ಎರಡು ಪರ್ವಗಳು ಯುಧಿಷ್ಠಿರನಿಗೆ ಭೀಷ್ಮಾಚಾರ್ಯರು ಮಾಡಿದ ಬೋಧನೆ. ಅವರು ಶರಶೈಯಲ್ಲಿ ಮಲಗಿದಾಗ ಜ್ಞಾನ ಸೂರ್ಯ ಅಸ್ತಂಗತನಾಗ್ತಾ ಇದ್ದಾನೆ, ಅವನಿಂದ ಜ್ಞಾನ ಪಡ್ಕೊಂಡು ಬರೋಣ ಅಂತ ಕೃಷ್ಣ ಕರ್ಕೊಂಡು ಬರ್ತಾನೆ. ಆಗ ಜ್ಞಾನಿಯಾದ ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಹೇಳುವಂತಹ ಒಂದು ಭಾಗ ಇದೆ. ಅದು ಶಾಂತಿ ಪರ್ವದಲ್ಲಿ ಒಂದು ಭಾಗ, ಮೋಕ್ಷ ಧರ್ಮ ಅಂತ ಕರೀತಾರೆ. ಅದರಲ್ಲಿ ಮೋಕ್ಷದ ವಿಚಾರ, ಅಧ್ಯಾತ್ಮ ಸಾಧನೆ ವಿಚಾರ ಬರುತ್ತೆ. ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ, ಏವಂ ಯಸ್ ಸರ್ವಭೂತೇಷು ಆತ್ಮಾನಂ ಅನುಪಶ್ಯತಿ. ಶ್ಲೋಕ ಬೇಕಾದ್ರೆ ಸಂಖ್ಯೆ, ಅಂದ್ರೆ ಶಾಂತಿ ಪರ್ವದಲ್ಲಿ 239ನೇ ಅಧ್ಯಾಯದ 11, 12, 13ನೇ ಶ್ಲೋಕ, 3 ಶ್ಲೋಕಗಳಲ್ಲಿ ಬರುತ್ತೆ. ಏವಂ ಯಹ ಸರ್ವಭೂತೇಷು ಆತ್ಮಾನಂ ಅನುಪಶ್ಯತಿ, ಸಕಲ ಜೀವರಾಶಿಗಳಲ್ಲಿ ಆತ್ಮನನ್ನು ನೋಡ್ತಾನೋ ಅಂದ್ರೆ ತನ್ನನ್ನು ನೋಡ್ತಾನೋ. ಅನ್ಯತ್ರ ಯುಕ್ತೇಶು ಕಿಂ ಸ ಶೋಚೆ ತತಃ ಪರಂ. ಜೀವರಾಶಿಗಳು ಯಾವುದೇ ಸ್ಥಿತಿಯಲ್ಲಿರ್ಲಿ, ಉತ್ತಮ ಅಧಮ ಅದೆಲ್ಲ ಬೇರೆ ಬೇರೆ ವರ್ಗ ನಾವು ವ್ಯಾವಹಾರಿಕವಾಗಿ ಮಾಡ್ಕೊಂಡಿದ್ದೇವಲ್ಲ, ಪಶು ಪಕ್ಷಿ ದೇವಯೋನಿ ಬೇಕಾದಿರ್ಲಿ, ಅನ್ಯತ್ರ ಯುಕ್ತೇಶು ಆತ್ಮಾನಂ, ಜ್ಞಾನಿಯಾದವನಿಗೆ ಆತ್ಮನು ಕಾಣಿಸ್ತಾನೆ. ಅವನು ತತಃ ಪರಂ ಕಿಂ ಸ ಶೋಚೇತ್, ಅದ ನಂತರ ಅವನೇನಾದ್ರೂ ದುಃಖಿಸ್ತಾನೆ? ಸರ್ವಾತ್ಮ ದರ್ಶನ ಆದ್ಮೇಲೆ ದುಃಖ ಇರೋದಿಲ್ಲ ಅವನಿಗೆ, ಮೊದೇ ಮೋಕ್ಷ ಅಂತ ಹೇಳುತ್ತೆ. ಇನ್ನು ಸರ್ವಭೂತಾತ್ಮಭೂತಸ್ಯ ಸರ್ವಭೂತಾನಿ ಪಶ್ಯತಃ, ವಿವರಣೆ ಮಾಡಿದ್ರೆ ಮುಂದಕ್ಕೆ ಹೋಗ್ತದೆ. ತುಂಬಾ ಚೆನ್ನಾಗಿದೆ ಆ ಮಾತು, ಹೇಳೋಣ. ಸರ್ವಭೂತಾತ್ಮಭೂತಸ್ಯ ಸರ್ವಭೂತಾನಿ ಪಶ್ಯತಃ, ಸಕಲ ಜೀವರಾಶಿಗಳ ಆತ್ಮಭೂತನಾಗಿರುವಲ್ಲಿ ಸಕಲ ಜೀವರಾಶಿಗಳನ್ನು ನೋಡುವವನು. ಸರ್ವಭೂತ ಆತ್ಮಭೂತಸ್ಯ ಸರ್ವಭೂತಾನಿ ಪಶ್ಯತಿ. ಯಾಕಂದ್ರೆ ಇದರ ಅರ್ಥ ಏನು? ಸಕಲ ಜೀವರಾಶಿಗಳ ಸ್ವರೂಪವಾಗಿ ಆತ್ಮನಿದ್ದಾನೆ, ಆ ಆತ್ಮನಲ್ಲಿ ಸಕಲ ಜೀವರಾಶಿಗಳು ನೋಡೋದು. ನಾವು ಇಷ್ಟು ಉದ್ದ ವಾಕ್ಯ ಮಾಡೋದನ್ನ ಭೀಷ್ಮರು ಸಣ್ಣದಾಗಿ, ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಎನ್ನುವಂತ ಮಾತನ್ನ ಸರ್ವಭೂತಾತ್ಮಭೂತಸ್ಯ ಸರ್ವಭೂತಾನಿ ಅಂತ ಹೇಳಿದ್ರು. ಅದರಿಂದ ಏನು ಪ್ರಯೋಜನ? ದೇವಾ ಅಪಿ ಮಾರ್ಗೇ ಮುಖ್ಯಂತಿ ಅಪದಸ್ಯ ಪದೈಷಿಣಃ. ಅವನು ಯಾವ ದಾರಿಯಲ್ಲಿ ಹೊರಟೋದ ಅಂತ ಹೇಳುವುದನ್ನ ನೋಡ್ಲಿ ದೇವತೆಗಳಿಗೂ ಮೋಹ ಉಂಟಾಗ್ತದಂತ, ಗೊತ್ತಾಗಲ್ಲ ಅಂತ. ಅಂದ್ರೆ ಅವನು ಬ್ರಹ್ಮೈವಸನ್ ಬ್ರಹ್ಮಾಪ್ಯೇತಿ, ಆ ಪರಬ್ರಹ್ಮದಲ್ಲಿ ಒಂದಾಗ್ತಾನೆ. ಅಂದ್ರೆ ಮಾರ್ಗ ಇರೋದಿಲ್ಲ ಅಂತ ಹೇಳ್ತಾರೆ ನೋಡಿ. ಮಾರ್ಗ ಇಲ್ಲ ಅಂತ ಹೇಳೋದೇ ಸದ್ಯೋಮುಕ್ತಿಯ ಮಾತು. ಮಾರ್ಗದಲ್ಲಿ ಹೋಗೋದು, ಯಾವುದೋ ಒಂದು ಲೋಕಕ್ಕೆ ಹೋಗೋದು ಏನಿದೆ, ಅದು ದಾರಿ ಗೊತ್ತಾಗ್ತದಲ್ಲ ದೇವತೆಗಳಿಗೆ, ಯಾವ ದಾರಿಯಲ್ಲಿ ಹೊರಟೋದ ಅಂತ. ಆದ್ರೆ ಇವನು ದಾರಿನೇ ಗೊತ್ತಾಗಲ್ಲ. ದೇವಾಪಿ ಮಾರ್ಗೇ ಮುಖ್ಯಂತಿ ಅಪದಸ್ಯ ಪದೈಷಿಣಃ. ಅದ್ಭುತವಾದ ಮಾತು, ದಾರಿ ಇಲ್ಲದ ದಾರಿಯಲ್ಲಿ ನಡೆದವನು. ಅದ್ಭುತ. ಮುಂದಿನ ಮಂತ್ರ ಶ್ಲೋಕ ಹೇಳುತ್ತೆ, ಸರ್ವಭೂತಾತ್ಮಭೂತಸ್ಯ ಸಮಂ ಸರ್ವತ್ರ ಪಶ್ಯತಃ. ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾನೆ, ಸಕಲ ಜೀವರಾಶಿಗಳ ಆತ್ಮನಲ್ಲಿ
ಎಲ್ಲ ಜೀವಗಳನ್ನು ನೋಡುವವನು, ಸಮಂ ಸರ್ವತ್ರ ಪಶ್ಯತಃ, ಆ ಸಮ ಎನ್ನುವ ಪರಬ್ರಹ್ಮನನ್ನ ಎಲ್ಲ ಕಡೆಗೆ ನೋಡುವವನು, ದೇವ ನಾಪಿ ಪಿತರಃ ಕಲ್ಯಾಣಾಯ ಅಭಿಗಮ್ಯಚ, ದೇವತೆಗಳನ್ನಾಗ್ಲಿ ಪಿತರನ್ನಾಗ್ಲಿ ಅವನು ನಮ್ಗೆ ಒಳ್ಳೇದ್ ಮಾಡ್ರಪ್ಪ ಅಂತ ಪ್ರಾರ್ಥನೆ ಮಾಡಲ್ಲ ಅಂತ. ಅಂತಹ ಆತ್ಮಜ್ಞಾನಿಯೋ ಯಾವ ಪ್ರೇಯರು ಅವನಿಗಿಲ್ಲ. ಯಾಕೆ? ಪಡಿಬೇಕಾದದನ್ನ ಪಡೆದಾಯ್ತಲ್ಲ, ಅದೇ ಅಲ್ಟಿಮೇಟ್ಲಿ ಪಡಿಬೇಕಾದ ಕೃತಕೃತ್ಯತೆ ಅದೇನೆ, ಕೃತಾರ್ಥತೆ ಅಂದ್ರೆ ಅದೇನೆ. ಹಾಗೆ ಮಹಾಭಾರತವು ಹೇಳುತ್ತೆ. ಸರಿ, ಮಹಾಭಾರತ ಬೇರೆ ಶ್ರುತಿಯಲ್ಲಿ ಏನಾದ್ರೂ ಬರ್ತದಾ ಅಂತ ಕೇಳಿದ್ರೆ ತುಂಬಾ ಬರುತ್ತೆ, ಒಂದಿಷ್ಟು ಹೇಳಬಹುದು. ಬೃಹದಾರಣ್ಯಕ ಉಪನಿಷತ್ನಲ್ಲಿ ಬ್ರಹ್ಮವ ಇದಮಗ್ರ ಆಸೀತ್ ತದಾತ್ಮಾನಮೇವ ಅವೇತ್ ಅಹಂ ಬ್ರಹ್ಮಾಸ್ಮೀತಿ ತಸ್ಮಾತ್ ಸರ್ವಂ ಅಭವತು ಅಂತ ಬರುತ್ತೆ. ಆ ಹಿರಣ್ಯ ಗರ್ಭ ಇದ್ದಾನಲ್ಲ, ಆ ಸೃಷ್ಟಿಯ ಆದಿಯಲ್ಲಿ ಹುಟ್ಟಿದವನು, ಅವನೊಬ್ಬನೇ ಇದ್ದ. ಬ್ರಹ್ಮವ ಇದಮಗ್ರ ಆಸೀತ್, ಅವನು ಮೊದಲು ಉಂಟಾದ. ತದ್ ಆತ್ಮಾನಮೇವ ಅವೇತ್, ಅವನು ಆತ್ಮನನ್ನು ತಿಳಿದುಕೊಂಡ, ತನ್ನನ್ನು ಅರ್ಥಕೊಂಡ. ಹೇಗೆ ಅರ್ಥಕೊಂಡ? ಅಹಂ ಬ್ರಹ್ಮಾಸ್ಮೀತಿ, ನಾನು ಬ್ರಹ್ಮನಿದ್ದೇನೆ. ನಾನು ಬ್ರಹ್ಮನಿದ್ದೇನೆ ಅಂದ್ರೇನು? ಹಿರಣ್ಯ ಗರ್ಭ ಅಲ್ಲ, ಸಚ್ಚಿದಾನಂದ ಬ್ರಹ್ಮವಸ್ತು ತಾನಿದ್ದೇನೆ ಅಂತ ಅರ್ಥಕೊಂಡ. ಅರ್ಥಕೊಂಡ ತಕ್ಷಣ ಏನ್ ಫಲ ಸಿಕ್ತ ಅವನಿಗೆ? ನೋಡಿ, ಫಲ ಎಷ್ಟು ಸ್ಪಷ್ಟವಾಗಿ ಹೇಳತ್ತೆ. ತಸ್ಮಾತ್ ಸರ್ವಂ ಅಭವತು, ಅವನು ಎಲ್ಲವೂ ಆಗ್ಬಿಟ್ಟ. ಬ್ರಹ್ಮಜ್ಞಾನದಿಂದ ಸರ್ವಾತ್ಮ ಭಾವ ಉಂಟಾಯಿತು ಅವನಿಗೆ. ಇನ್ನು ಉಪನಿಷತ್ತುಗಳಲ್ಲಿಯೂ ಹಾಗೂ ಸಂಹಿತಾ ಮಂತ್ರದಲ್ಲಿಯೂ ಬರತಕ್ಕಂಥ ಪ್ರಸಿದ್ಧವಾದ ಮಾತು, ಶಂಕರರು ಅಲ್ಲಿ ಇದನ್ನ ಕೋಟ್ ಮಾಡ್ತಿರ್ತಾರೆ. ತದ್ಧೈ ತತ್ ಪಶ್ಯನ್ ಋಷಿರ್ವಾಮದೇವ ಪ್ರತಿಪೇದೆ ಅಹಂ ಮನುರಭವಂ ಸೂರ್ಯಶ್ಚ. ತದ್ ಏತತ್ ಪಶ್ಯನ್, ಈ ಆತ್ಮನನ್ನ ತಿಳಿದುಕೊಂಡ ಋಷಿರು ವಾಮದೇವ, ಈ ವಾಮದೇವ ಋಷಿಗೆ ಅರ್ಥವಾಯ್ತಂತೆ. ಪ್ರತಿಪೇದೆ ಏನಂತ ಅರ್ಥವಾಯ್ತು? ಅಹಂ ಮನು ಅಭವಂ ಸೂರ್ಯಶ್ಚ, ನಾನು ಮನುವಾಗಿದ್ದೇನು, ಸೂರ್ಯನಾಗಿದ್ದೇನು ಅಂತ. ಅಂದ್ರೆ ಸರ್ವಾತ್ಮ ಭಾವ ಉಂಟಾಯಿತು ಅನ್ನುವ ಸಂದರ್ಭದಲ್ಲೆಲ್ಲ ಶಂಕರ ಭಗವತ್ಪಾದರು ಇದನ್ನು ತಿಳಿಸ್ತಾರೆ. ಇದು ಸಂಹಿತೆಯಲ್ಲಿಯೂ ಮತ್ತು ಉಪನಿಷತ್ತಲ್ಲಿಯೂ ಬರತಕ್ಕಂತಹ ಮಾತು. ಅಂದ್ರೆ ಶ್ರುತಿಯ ತಾತ್ಪರ್ಯ ಎಲ್ಲಿ ಅಂತ ನಾವು ನೋಡ್ಬೇಕು. ಇನ್ನು ಭಾಗವತದಲ್ಲಿಯೂ ಪ್ರಸಿದ್ಧ ಮಾತಿದೆ. ಎಂ ಪ್ರವ್ರಜಂತ ಮನುಪೇತ ಕೃತ್ಯಂ, ಎಂ ಪ್ರವ್ರಜಂತ ಮನುಪೇತ ಕೃತ್ಯಂ ದ್ವೈಪಾಯನೋ ವಿರಾಕಾತರಾಜುಹಾವ ಪುತ್ರೇತಿ ತನ್ಮಯತಯಾ ತರವೋಭಿನೇದು ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಶುಕರಿಗೆ ಸರ್ವಭೂತ ಹೃದಯ ಅಂತ ಕರೆದ. ಸಕಲ ಜೀವರಾಶಿಗಳಲ್ಲಿ ಒಂದಾಗಿದ್ರೆ ಮಾತಾನೆ ಸರ್ವಭೂತ ಹೃದಯ ಆಗ್ಲಿಕ್ಕೆ ಸಾಧ್ಯ. ಆತ್ಮನನ್ನ ಅಣು ಎಂಬುದಾಗಿ ನಾವು ತಿಳ್ಕೊಂಡ್ರೆ ಸರ್ವಭೂತ ಹೃದಯ ಆಗ್ಲಿಕ್ಕೆ ಆಗ್ತದೋ? ಆತ್ಮನು ಸರ್ವವ್ಯಾಪಕವಾದ್ರೆ ಮಾತ್ರವೇ ಅದು ಸರ್ವಭೂತ ಹೃದಯ ಆಗ್ಲಿಕ್ಕೆ ಆಗ್ತದೆ. ಆದ್ದರಿಂದ ಶುಕ ಮಹರ್ಷಿಗಳಿಗೆ ಅದೇ ಅನುಭವ ಆಯ್ತು, ಸರ್ವಾತ್ಮ ಭಾವ ಆಯ್ತು. ಅವರು ಮನೆಯನ್ನು ಬಿಟ್ಟು ಹೊರಟಿರುವಂತಹ ಶ್ಲೋಕದ ಅರ್ಥ. ಇನ್ನು ಮನುಸ್ಮೃತಿಯಲ್ಲಿ ಅತ್ಯಂತ ಪ್ರಾಚೀನವಾದಂತಹ ಸ್ಮೃತಿ, ಅದರಲ್ಲಿ ಈ ಮಾತು ಬರುತ್ತೆ. ಸರ್ವಭೂತೇಷು ಚಾತ್ಮಾನಂ ಸರ್ವಭೂತಾನಿ ಚಾತ್ಮನಿ, ಇದೇ ವಾಕ್ಯ ಬರುತ್ತೆ. ಸಮಂ ಪಶ್ಯನ್ ಆತ್ಮಯಾಜಿ ಸ್ವರಾಜ್ಯಮಧಿಗಚ್ಚತಿ. ಸಮಂ ಪಶ್ಯನ್, ಸಮವನ್ನ ನೋಡುವಂತ ಆತ್ಮಯಾಜಿ. ಆತ್ಮಯಾಜಿ ಅಂದ್ರೇನು? ಆತ್ಮಯಜ್ಞ, ಜ್ಞಾನ ಯಜ್ಞವನ್ನ ಮಾಡ್ತಾನಲ್ಲ ಅವನೇ ಆತ್ಮಯಾಜಿ. ಅಜ್ಞಾನವನ್ನ ಆಹುತಿಯಾಗಿ ಕೊಡುವನು ಅಜ್ಞಾನಾಗ್ನಿಯಲ್ಲಿ. ಅವನು ಸ್ವರಾಜ್ಯಮಧಿಗಚ್ಚತಿ, ಸ್ವರಾಜ್ಯಮಧಿಗಚ್ಚತಿ, ಪರಬ್ರಹ್ಮ ಸ್ಥಿತಿಯನ್ನ ಅವನು ಪಡ್ಕೊಳ್ತಾನೆ. ಹೀಗೆ ಅತ್ಯಂತ ಮುಖ್ಯವಾದಂತಹ ಒಂದು ಭಾವ, ಅದ್ವೈತ ಭಾವ ಅಥವಾ ಸರ್ವಾತ್ಮ ಭಾವ ಎನ್ನುವಂಥದ್ದು ಎಲ್ಲ ಶ್ರುತಿ ಸ್ಮೃತಿಗಳಿಗೂ ಒಪ್ಪಾಗಿರತಕ್ಕಂಥ ಸಂಗತಿ. ಅದನ್ನ ತಿಳಿದುಕೊಂಡವನು ಪರಬ್ರಹ್ಮವನ್ನು ಪಡೀತಾನೆ. ಇದು 10ನೇ ಮಂತ್ರದ ಅರ್ಥ. 11ನೇ ಮಂತ್ರದಿಂದ ಆರಂಭ ಮಾಡಿ 16ನೇ ಮಂತ್ರದವರೆಗೆ ವೇದಾಂತದ ಮುಖ್ಯ ಸಾಧನೆ, ಸಾಕ್ಷಾತ್ ಸಾಧನೆಯಾದ ಶ್ರವಣ ಮನನ ಬರ್ತದೆ. ವೇದಾಂತ ಶ್ರವಣ ಮನನ, ಈ ವಿಷಯವಾದಂತಹ ಚಿಂತನೆ 11, 12, 13, 14, 15, 16 ಇಷ್ಟು ಶ್ಲೋಕ ಮಂತ್ರಗಳಲ್ಲಿ ಬರುತ್ತೆ. ಅದಕ್ಕೆ ಪೀಠಿಕೆಯಾಗಿ, ಶ್ರವಣ ಮನನಕ್ಕೆ ಪೀಠಿಕೆಯಾಗಿ 11ನೇ ಮಂತ್ರ ಆರಂಭ ಮಾಡುತ್ತೆ.
ಆತ್ಮಾನಮರಣಿಂ ಕೃತ್ವಾ ಪ್ರಣವಂಚೋತ್ತರಾರಣಿಂ ಜ್ಞಾನ ನಿರ್ಮಥನಾಭ್ಯಾಸಾತ್ ಪಾಶಂ ದಹತಿ ಪಂಡಿತಃ. ಈ ವೇದಾಂತದ ಸಾಕ್ಷಾತ್ ಸಾಧನೆ ಅಂತ ಏನಿದೆ, ಯಾವುದು? ಶ್ರವಣ ಮನನ ನಿಧಿಧ್ಯಾಸನ ಅನ್ನುವಂಥದ್ದು. ಅದು ಒಂದು ರೀತಿ ಅರಣಿ ಮಥನ ಇದ್ದ ಹಾಗೆ. ಈ ಅರಣಿ ಮಥನ ಅಂತ ಹೇಳಿದ್ರೆ, ಯಾಗಗಳಲ್ಲಿ ವಿಶೇಷವಾಗಿ ಈ ಬೆಂಕಿ ಪಟ್ಟಿಗೆಯಿಂದ ಅಗ್ನಿಯನ್ನು ಹೊತ್ಸಲ್ಲ, ಅಥವಾ ಯಾವುದೋ ಒಂದು ಲೌಕಿಕವಾದ ಅಗ್ನಿಯನ್ನು ತಂದು, ಒಂದೋ ಯಾರು ಅಗ್ನಿಯನ್ನು ಇಟ್ಟಿರ್ತಾರಲ್ಲ ಅವರಿಗೆ ಅಗ್ನಿಹೋತ್ರಿಗಳು ಅಂತ ಹೇಳ್ತಾರೆ. ಅಲ್ಲಿರ್ತಕ್ಕಂತಹ ಅಗ್ನಿಯನ್ನ ಬಳಸಿ ಮಾಡುವಂಥದ್ದು ಒಂದಿದೆ ಯಾಗದಲ್ಲಿ. ಇಲ್ಲ, ಮಥನ ಮಾಡಿ ಅರಣಿ ಮಥನ ಮಾಡಿ ಅಗ್ನಿಯನ್ನು ಹೊತ್ತಿಸ್ತಾರೆ. ಮಥನ ಮಾಡುವಾಗ ಕೆಳಗಡೆಗೆ ಒಂದು ಆಧಾರವಾಗಿರ್ತಕ್ಕಂಥ ಒಂದು ಮರದ ತುಂಡಿರುತ್ತೆ, ಸಾಮಾನ್ಯವಾಗಿ ಅದು ಅಶ್ವತ್ಥದ್ದಾಗಿರ್ತದೆ. ಮೇಲ್ಗಡೆ ಒಂದು ಕಡಗೋಲಿನ ಹಾಗೆ, ಕಡಗೋಲ್ ಇದೆಯಲ್ಲ ಮೊಸರು ಕಡಿಲಿಕ್ಕೆ, ಹಾಗಂತ ಒಂದು ಕಡಗೋಲಿನ ಹಾಗಿರ್ತಕ್ಕಂಥ ಒಂದು ಕೋಲ್ ಇರ್ತದೆ. ಅದು ಶಮಿ ವೃಕ್ಷದ್ದಾಗಿರ್ತದೆ. ಶಮಿ ಸಾಮಾನ್ಯವಾಗಿ ಅಗ್ನಿಯ ಸನ್ನಿಧಾನ ಇರುವಂತಹ ಒಂದು ವೃಕ್ಷ, ಶಮಿ ವೃಕ್ಷ ಅಂತ ಹೇಳ್ತಾರೆ. ಅದು ಬಹಳ ಗಟ್ಟಿ ಜಾತಿ, ಅದು ಬಹಳ ಗಟ್ಟಿ. ಆ ಶಮಿ ವೃಕ್ಷವನ್ನ ಆ ಮೇಲ್ಗಡೆಗಿಟ್ಟು ಕೆಳಗಡೆಗೆ ಅಶ್ವತ್ಥದ ಒಂದು ಆಧಾರ, ಅದು ಕೆಳಗಡೆ ಇರುವುದಕ್ಕೆ ಅಧರಾರಣಿ ಅಂತ ಹೇಳ್ತಾರೆ. ಮೇಲ್ಗಡೆಗೆ ಕಡೆಗೋಲಿನ ಹಾಗೆ ಇರುವಂತಹ ಭಾಗವನ್ನ ಉತ್ತರಾರಣಿ ಅಂತ ಹೇಳ್ತಾರೆ. ಉತ್ತರ ಅಂದ್ರೆ ಮೇಲೆ, ಅಧರ ಅಂದ್ರೆ ಕೆಳಗೆ. ಕೆಳಗಿರುವ ಅರಣಿ ಯಾವುದು? ಅರಣಿ ಅಂದ್ರೆ ಮರದ ಕೊರಡು, ಮರದ ತುಂಡು. ಕೆಳಗಿರುವ ಮರದ ತುಂಡು ಅಧರಾರಣಿ, ಮೇಲೆ ಕಡಿಯಲಿಕ್ಕಿರ್ತಕ್ಕಂಥ ಉತ್ತರಾರಣಿ. ಅದರಲ್ಲಿ ಒಂದು ಸಣ್ಣ ರಂಧ್ರದ ಭಾಗ ಇರುತ್ತೆ. ಆ ರಂಧ್ರದ ಭಾಗದಲ್ಲಿ ಆ ಉತ್ತರಾರಣಿಯ ಇನ್ನೊಂದು ತುದಿಯನ್ನು ಇಟ್ಟುಬಿಟ್ಟು ಹಗ್ಗದಿಂದ ಅದನ್ನು ಕಡಿಯುತ್ತಾರೆ. ಆವಾಗ ಅಲ್ಲಿ ಅಗ್ನಿ ಮಥನದಿಂದ, ಅರಣಿ ಮಥನದಿಂದ ಅಗ್ನಿ ಉತ್ಪತ್ತಿ ಆಗುತ್ತೆ. ಆ ಉತ್ಪತ್ತವಾದಂತಹ ಅಗ್ನಿಯನ್ನ ಸ್ಥಾಪನೆ ಮಾಡಿಬಿಟ್ಟು ಆಹುತಿಯನ್ನು ಕೊಡ್ತಾರೆ. ಈ ಒಂದು ವೈದಿಕ ಪ್ರಕ್ರಿಯೆಯನ್ನ ಆತ್ಮಜ್ಞಾನ ಉಂಟಾಗುವುದಕ್ಕೆ ಒಂದು ಹೋಲಿಕೆಯಾಗಿ, ಶ್ರವಣ ಮನನ ನಿಧಿಧ್ಯಾಸನಕ್ಕೆ ಹೋಲಿಕೆಯಾಗಿ ಇಲ್ಲಿ ಕೊಟ್ಟಿದ್ದಾರೆ. ಆತ್ಮಾನಂ ಅರಣಿಂ ಕೃತ್ವಾ, ಇಲ್ಲಿ ಅರಣಿ ಅಂತ ಅಷ್ಟೇ ಶಬ್ದ ಇದೆ, ಅಧರಾರಣಿಂ ಕೃತ್ವ, ಅಧರಾರಣಿ ಅಂತ ಸೇರಿಸ್ಕೋಬೇಕು. ಆತ್ಮಾನಂ ಅಂದ್ರೆ ನಮ್ಮ ಅಂತಃಕರಣವನ್ನ. ಆತ್ಮ ಎಂಬ ಶಬ್ದ ಯಾವ ಸಂದರ್ಭದಲ್ಲಿ ಯಾವ ಅರ್ಥಕ್ಕೆ ಅದು ಉಪಯೋಗ ಆಗ್ತದೆ ಅಂತ ನಾವು ಸಂದರ್ಭ ನೋಡಿ, ಕಾಂಟೆಕ್ಸ್ಟ್ ನೋಡಿ ಅರ್ಥ ಮಾಡ್ಕೊಳ್ಬೇಕು. ಪ್ರತ್ಯೇಗಾತ್ಮನಿಗೂ ಆತ್ಮ ಎಂಬ ಶಬ್ದ ಇದೆ, ಇಲ್ಲಿ ಜೀವಾತ್ಮನಿಗೆ ಹೇಳಿದೆ. ಜೀವಾತ್ಮ, ಅಹಂಕಾರ, ಅಂತಃಕರಣ ಹೀಗೂ ತೆಗೆದುಕೊಳ್ಬಹುದು. ಅದನ್ನ ಅಧರಾರಣಿಯನ್ನಾಗಿ ಮಾಡ್ಕೊಳ್ಬೇಕು. ಆಮೇಲೆ ಪ್ರಣವಂಚ ಉತ್ತರಾರಣಿ. ಪ್ರಣವ ಅಂದ್ರೇನು? ಓಂಕಾರ. ಅದನ್ನ ಉತ್ತರಾರಣಿ, ಮೇಲ್ಗಡೆ ಇರುವ ಕಡೆಗೋಲಿನ ಹಾಗೆ ಮಾಡ್ಕೊಳ್ಬೇಕು. ಜ್ಞಾನ ನಿರ್ಮಥನ ಅಭ್ಯಾಸಾತ್, ಆಮೇಲೆ ಮಥನ ಮಾಡ್ಬೇಕು. ಮಥನ ಅಂದ್ರೇನು? ಕಡಿಯೋದು. ಜ್ಞಾನ ನಿರ್ಮಥನ ಅಂತ ಹೇಳಿದ್ರು. ವಿಚಾರವನ್ನ ಮಥನ ಮಾಡಬೇಕು, ವಿಚಾರವನ್ನ ಕಡಿಯಬೇಕು. ಈ ಕಡಿಯೋ ಪ್ರಕ್ರಿಯೆ ಶ್ರವಣ ಮನ ನಿಧಿಧ್ಯಾಸನ. ಅಭ್ಯಾಸಾತ್, ಅಭ್ಯಾಸ ಅಂದ್ರೆ ದೀರ್ಘಕಾಲ ಮಾಡಬೇಕು, ಮತ್ತೆ ಮತ್ತೆ ಮಾಡಬೇಕು. ಈ ಶ್ರವಣ ಮನನ ಎನ್ನುವಂತಹ ಪ್ರಕ್ರಿಯೆ ಒಂದು ದಿವಸ ಮಾಡೋದಲ್ಲ. ಈಗ ನಾವು ನೋಡ್ಬೇಕು, ಅರಣಿ ಮಥನ ಸಂದರ್ಭದಲ್ಲಿ ಅಷ್ಟೇ, ಒಂದೇ ಸರ್ತಿಗೆ ಬೆಂಕಿ ಹುಟ್ಟಲ್ಲ. ಅಲ್ಲಿ ಚೆನ್ನಾಗಿ ಕಡಿತಾರೆ. ಅಯ್ಯೋ ಬೆಂಕಿ ಬರ್ತಾ ಇಲ್ವಲ್ಲ ಅಂತ ಯಾತನೆ ಪಡುವಷ್ಟು ಕೊನೆಗೆ ಅಲ್ಲಿ ಪ್ರಕಟ ಆಗ್ತದೆ ಅಗ್ನಿ. ಹಾಗೆ ಒಂದ್ ದಿವಸ ವೇದಾಂತ ಶ್ರವಣ ಮಾಡಿಬಿಟ್ಟೆ, ಯಾವುದೋ ಒಂದು ಗ್ರಂಥ ತಿಳ್ಕೊಂಡ್ಬಿಟ್ಟೆ ಅಂತ ಹೇಳಿದ್ರೆ ಅಲ್ಲಿಗೆ ಮುಗಿಯಲ್ಲ ನಮ್ಮ ಮಥನ. ಅಗ್ನಿ ಹುಟ್ಟಲ್ಲ ಅಷ್ಟು ಸುಲಭವಾಗಿ, ನಿರಂತರ ಮಾಡಬೇಕು. ಅದಕ್ಕೆ ಅಭ್ಯಾಸ ಎನ್ನುವ ಶಬ್ದವನ್ನು ಬೇಡ. ಅಭ್ಯಾಸ ಅಂದ್ರೆ ಏನು? ಮತ್ತೆ ಮತ್ತೆ ಮಾಡಬೇಕು ಅಂತ ಅರ್ಥ. ಪಾಶಂ ದಹತಿ ಪಂಡಿತಃ. ಈ ಅಗ್ನಿ ಏನು ಹುಟ್ಟತ್ತೆ ಅದರಿಂದ, ಅದು ಪಾಶ ಅಂದ್ರೆ ಬಂಧನ ಅಂತ.
ಪಾಶ ಅಂದ್ರೆ ಹಗ್ಗ ಅಂತ ಅರ್ಥ. ನಮಗೆ ಇಲ್ಲಿ ಯಾವುದು ಅಜ್ಞಾನ ಎನ್ನುವ ಪಾಶದಿಂದ ನಾವು ಬಂಧಿತರಾಗಿದ್ದೇವೆ. ಆದ್ರಿಂದ ಆ ಹುಟ್ಟಿದ ಜ್ಞಾನ ಎನ್ನುವ ಅಗ್ನಿ ಏನ್ ಮಾಡತ್ತೆ? ಅಜ್ಞಾನವೆನ್ನುವ ಅಂಧಕಾರ ಎನ್ನುವಂತಹ ಪಾಶವನ್ನು ದಹಿಸುತ್ತೆ. ಅಲ್ಲಿ ಪಂಡಿತ ಪಾಶಂ ದಹತಿ ಅಂತ ಬರುತ್ತೆ ಅನ್ವಯ ಮಾಡಿದಾಗ. ಪಂಡಿತ ಆತ್ಮಾನಂ ಅರಣಿಂ ಕೃತ್ವ ಪ್ರಣವಂಚ ಉತ್ತರಾರಣಿ ಕೃತ್ವ ಜ್ಞಾನ ನಿರ್ಮಥನಾಭ್ಯಾಸ ಪಾಶಂ ದಹತಿ. ಅವನ ಪಾಶವನ್ನು ಬಂಧನವನ್ನ ತೊಡೆದು ಹಾಕ್ತಾನೆ. ಇದ್ರ ಅರ್ಥ ಏನು ಅಂದ್ರೆ, ಈ ಪ್ರಣವ ಎನ್ನುವಂಥದ್ದು ಇದೆಯಲ್ಲ, ಅಕಾರ ಉಕಾರ ಮಕಾರಾತ್ಮಿಕವಾದ ಚತುಷ್ಪಾತ್ ಅಂತ ಕರೀತಾರೆ. ಅಕಾರ ಉಕಾರ ಮಕಾರ ಅಮಾತ್ರ ಅಂತ. ಅಮಾತ್ರ ಎನ್ನುವುದು ಶಾಂತಂ ಶಿವಂ, ಅದು ತುರೀಯ ಅಂತ ಕರೀತಾರೆ. ಈ 4 ಸಂಗತಿಗಳನ್ನ ಒಳಗೊಂಡಂತಹ ಆ ಪ್ರಣವ ಅಥವಾ ಓಂಕಾರ ಏನಿದೆ, ಅದು ಸಮಸ್ತ ವೇದಾಂತ ಚಿಂತನೆಯನ್ನು ಪ್ರತಿನಿಧಿಸ್ತಾ ಇದೆ. ಜಾಗೃತ ಅಭಿಮಾನಿಯಾದ ವಿಶ್ವ, ಸ್ವಪ್ನ ಪ್ರಪಂಚದ ಅಭಿಮಾನಿಯಾದ ತೈಜಸ, ಸುಷುಪ್ತಿ ಅನುಭವದ ಅಭಿಮಾನಿಯಾಗಿರತಕ್ಕಂತಹ ಪ್ರಾಜ್ಞ, ಮತ್ತು ಇದು ಮೂರರಲ್ಲಿಯೂ ಕೂಡ ಸಾಮಾನ್ಯವಾಗಿ ಹಾಸುಹೊಕ್ಕಾಗಿರತಕ್ಕಂತಹ ಶುದ್ಧ ಚೈತನ್ಯ, ಇದರ ಚಿಂತನೆ ಅಂತೇನಿದೆ ಅದುವೇ ಪ್ರಣವ ಚಿಂತನೆ. ಪ್ರಣವ ಜಪ ಮಾಡೋದ್ರಿಂದಲೂ ಪುಣ್ಯ ಬರ್ತದೆ. ಅಂದ್ರೆ ಅದು ಸಗುಣ ಬ್ರಹ್ಮ ಮತ್ತು ನಿರ್ಗುಣ ಬ್ರಹ್ಮ ಎರಡರ ಸೂಚಕವೂ ಆಗಿದೆ. ಉಪಾಸನೆ ಸಂದರ್ಭದಲ್ಲಿ ಪ್ರಣವ ಉಪಾಸನೆ, ಓಂಕಾರ ಉಪಾಸನೆ ಅಂತಲೂ ಇದೆ, ಅದು ಬೇರೆ. ಆದ್ರೆ ಇಲ್ಲಿ ಹೇಳಿರತಕ್ಕಂಥದ್ದು ವೇದಾಂತ ವಿಚಾರ ರೂಪದಲ್ಲಿ ಪ್ರಣವ. ಮಾಂಡೋಕ್ಯ ಉಪನಿಷತ್ತು ಕೇವಲ ಆ ಪ್ರಣವದ ಅರ್ಥವನ್ನೇ ವಿವರಣೆ ಮಾಡಲಿಕ್ಕೆ ಬಂದಿರತಕ್ಕಂಥ ಉಪನಿಷತ್ತು. ಹಾಗೆ ಇಲ್ಲಿ ಪ್ರಣವ ಅನ್ನೋ ಶಬ್ದಕ್ಕೆ ವೇದಾಂತ ವಿಚಾರ, ಶ್ರವಣ ಮನನ ನಿಧಿಧ್ಯಾಸನ. ಅದು ಎಲ್ಲಿ ಮಾಡಬೇಕು ಆ ವಿಚಾರವನ್ನ? ಆಧಾರ ಯಾವುದು? ಅಂತಃಕರಣದ. ನಮ್ಮ ಮನಸ್ಸಿನಲ್ಲಿಯೇ ವೇದಾಂತ ವಿಚಾರನ ಹೊರಳಾಡಿಸ್ಬೇಕು, ಮತ್ತೆ 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 ತಂದುಕೊಳ್ಬೇಕು. ಅದನ್ನೇ ಕಡಿಯುವುದು ಅಂತ ಹೇಳ್ತಾರೆ, ಘರ್ಷಣೆ ಮಾಡೋದು. ಆದ್ದರಿಂದ ಈ ಶ್ರವಣವನ್ನು ಮಾಡ್ತೇವೆ, ಅದು ಸ್ವಲ್ಪ ಅರ್ಥ ಆಗತ್ತೆ, ಇನ್ನಷ್ಟು ಸಂಶಯಗಳು ಹುಟ್ಟುಕೊಳ್ಳುತ್ತೆ. ಸಂಶಯ ಹುಟ್ಟುಕೊಂಡ ತಕ್ಷಣ ಮತ್ತೆ ಇನ್ನೊಂದಿಷ್ಟು ಚರ್ಚೆ ಮಾಡ್ತೇವೆ. ಈ ರೀತಿ ಅದು ಸರಿಯೋ ಹಾಗೋ ಹೀಗೋ ಊಹಾಪೋಹ ವಿಚಕ್ಷಣ ಅಂತ ಬರ್ತದಲ್ಲ. ವೇದಾಂತ ವಾಕ್ಯಗಳನ್ನ ಶ್ರುತಿ ಸ್ಮೃತಿ ಅನುಭವ ಯುಕ್ತಿಗಳ ಆಧಾರದಿಂದ ಚಿಂತನೆ ಮಾಡುವಂತಹ ಈ ಪ್ರಕ್ರಿಯೆ ಎನ್ನುವಂಥದ್ದೇ ಮಥನ ಅಂತ, ಜ್ಞಾನ ನಿರ್ಮಥನ ಅಂತ ಹೇಳ್ತಾರೆ. ಅದರಿಂದ ಏನ್ ಹುಟ್ಟುತ್ತದೆ? ಸಮ್ಯಕ್ ಜ್ಞಾನ ಹುಟ್ಟುತ್ತದೆ. ವೇದಾಂತ ವಿಚಾರದಿಂದ ಸಂಶಯ ವಿಪರ್ಯಯಗಳೆಲ್ಲವೂ ಅಡಗಿ ನಿಶ್ಚಯಾತ್ಮಿಕವಾದ ಅಹಂ ಬ್ರಹ್ಮಾಸ್ಮಿ ಎನ್ನುವ ಜ್ಞಾನ ಹುಟ್ಟುತ್ತದಲ್ಲ, ಅದೇ ಅಗ್ನಿ. ಅದು ಸಕಲ ಬಂಧನಗಳನ್ನ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ. ಪರಾವರ ಸ್ವರೂಪನಾದಂತಹ ಪರಮಾತ್ಮನನ್ನ ನೋಡುವುದರಿಂದ ಸಂಸಾರ ಬಂಧ ನಿವೃತ್ತಿಯಾಗುತ್ತದೆ. ಬಹಳ ಸುಂದರವಾದಂತಹ ಒಂದು ಉಪಮಾ. ಈ ಮುಂಡಕೋಪನಿಷತ್ತಲ್ಲಿ ಪ್ರಣವೋ ಧನುಷರೋಹ್ಯಾತ್ಮ ಬ್ರಹ್ಮತಲ್ಲಕ್ಷ್ಯ ಮುಚ್ಚತೆ ಅಪ್ರಮತ್ತೇನ ವೇದ್ಧವ್ಯಂ ಶರವತ್ ತನ್ಮಯೋ ಭವೇತ್ ಅಂತ ಹೇಳಿ ಈ ಬಾಣ ಬಿಲ್ಲಿನ ದೃಷ್ಟಾಂತ ಕೊಡುತ್ತದೆ. ಈ ಗುರಿ ಅನ್ನುವಂಥದ್ದು ಪರಬ್ರಹ್ಮ, ಆ ಬಿಲ್ಲು ಅನ್ನುವಂಥದ್ದು ಪ್ರಣವೋ ಧನು, ಅಂದ್ರೆ ಓಂಕಾರ ಅನ್ನುವಂಥದ್ದೇ ಬಿಲ್ಲು. ಅದು ಓಂಕಾರ ಒಂಥರ ಬಿಲ್ಲಿನ ಹಾಗೆ ಇರ್ತದಲ್ಲ, ಆಕಾರ ದೃಷ್ಟಿಯಿಂದಲೂ ಹೌದು, ಮತ್ತು ಆಧಾರ ಮನಸ್ಸನ್ನು ಇಟ್ಕೊಳ್ಳೋ ಆಧಾರ. ಶರ ಪ್ರಣವೋ ಧನು ಶರೋಹ್ಯಾತ್ಮ. ಶರ ಅಂದ್ರೆ ಬಾಣ. ಈ ಬಾಣ ಅನ್ನುವಂಥದ್ದು ಅಂತಃಕರಣ. ಅಂತಃಕರಣ ಎನ್ನುವ ಬಾಣವನ್ನ ಪ್ರಣವ ಅಂತ ಬಿಲ್ಲಿನಲ್ಲಿ ಹೂಡಿ ಚೆನ್ನಾಗಿ ಎಳೆದು ಲಕ್ಷ್ಯದ ಕಡೆಗೆ ಗುರಿ ಇಟ್ಟು ಬಿಡಬೇಕು. ಅಪ್ರಮತ್ತೇನ ವೇದ್ಧವ್ಯಂ ಶರವತ್ ತನ್ಮಯೋ ಭವೇತ್. ಒಮ್ಮೆ ನಾವು ಲಕ್ಷ್ಯದ ಕಡೆಗೆ, ಬ್ರಹ್ಮದ ಸ್ವರೂಪದ ಕಡೆಗೆ ಚಿಂತನೆಯನ್ನು ಆರಂಭ ಮಾಡಿದೆವು, ನಾನೇ ಬ್ರಹ್ಮ ಅಂತ, ತನ್ಮಯೋ ಭವೇತ್, ಅದೇ ಭಾವದಲ್ಲಿ ಧ್ಯಾನ ಮಾಡ್ತಾ ಕೂತ್ಕೊಳ್ಬೇಕು ಅಂತ ಒಂದು ದೃಷ್ಟಾಂತ. ಬೇರೆ ಬೇರೆ ದೃಷ್ಟಾಂತಗಳನ್ನ ಉಪನಿಷತ್ತು ಕೊಡೋದು ಕಾಣಿಸುತ್ತೆ. ಒಟ್ಟಿನಲ್ಲಿ
ಈ ಅವಸ್ಥಾತ್ರಯ ಚಿಂತನೆಗೆ ಒಂದು ಪೀಠಿಕೆ. ಮುಂದಿನ ಮಂತ್ರಗಳಲ್ಲಿ ಜಾಗ್ರತ್ ಸ್ವಪ್ನ ಸುಷುಪ್ತಿ ಎನ್ನುವ 3 ಅವಸ್ಥೆಗಳ ಮೂಲಕ ಆತ್ಮಜ್ಞಾನ ಪಡೆದುಕೊಳ್ಳುವ ಬಗೆಯನ್ನ ಉಪನಿಷತ್ತು ವರ್ಣಿಸುತ್ತೆ. ನಾಳೆ ದಿನ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ